ದೇವರಾಜಗೌಡರಿಗೆ ನಮಸ್ಕಾರ. ನಮಸ್ತೆ. ನಿಮಗೂ ಎಷ್ಟು ವಯಸ್ಸು ಗೌಡ್ರಿಗೆ? ನನಗೆ 69 ವರ್ಷ ತುಂಬಿದೆ. ಈಗ 70ನೇ ವರ್ಷ ನಡೀತಾ ಇದೆ. ಏನು ವಿದ್ಯಾಭ್ಯಾಸ ಗೌಡ್ರೆ? ನಂದು PUC ಪಾಸಾಗಿ ಡಿಗ್ರಿ ಸೇರ್ಕೊಂಡೆ. ಆದರೆ ನನಗೆ ಅಪಾಯಿಂಟ್ ಸಿಕ್ಕಿದ್ರಿಂದ ಶಿಕ್ಷಕ ವೃತ್ತಿಗೆ ನಾನು ಜಾಯ್ನ್ ಆಗೋದೆ. PUC ಆದಮೇಲೆ ಟ್ರೈನಿಂಗು ಮಾಡಿದೆ. ಯಾವುದು ಟ್ರೈನಿಂಗ್? TCH ಅಂತ ಇತ್ತು ನಮಗೆ. TCH ಮಾಡಿಕೊಂಡು ನಾನು ಶಿಕ್ಷಕರ ನೇಮಕಾತಿಯಲ್ಲಿ ನಾನು ಸೆಲೆಕ್ಟ್ ಆದೆ. ಎಷ್ಟು ವರ್ಷ ಶಿಕ್ಷಕರ? ನಾನು 37 ವರ್ಷ ಶಿಕ್ಷಕನಾಗಿ ಕೆಲಸ ಮಾಡಿದ್ದೀನಿ. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ತಂದೆ ರೈತರು, ನಮ್ಮ ತಾಯಿನೂ ಮನೆ ಕೆಲಸ ಅವರು ಮಾಡ್ಕೋತಿದ್ರು. ಅವರು ಒಳ್ಳೆ ಪಕ್ಕ ರೈತರೇ. ಅಂದರೆ ಜಮೀನು ಕಮ್ಮಿ ಇದ್ರೂ ಅವರು ಏನಪ್ಪ ಅಂದರೆ ಕುರಿಗಳನ್ನ ನಾವು ಸಾಕಿದ್ವಾಗ ನಮ್ಮ ತಂದೆಯರು 5 ಜನ ಮಕ್ಕಳು. ನಮ್ಮ ತಂದೆಗೆ 5 ಜನ ಮಕ್ಕಳಾದ್ರೂ ಅವರು ಜಮೀನಲ್ಲಿ ಭತ್ತ ಬೆಳ್ಕೊಂಡು ಉಳಿದದ್ದು ಮುಳುಗಡೆ ಅಂತ ಹೊಸಿ ಇತ್ತು, ಅಲ್ಲೆಲ್ಲ ಕುರಿ ಮೇಯಿಸ್ಕೊಂಡು ನಮ್ಮ ತಾಯಿ ಕುರಿ ಮೇಯಿಸೋರು. ನಮ್ಮ ತಂದೆ ಅಲ್ಲಿ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು ಅವರು ಎಲ್ಲ ಮಕ್ಕಳನ್ನೂ ಚೆನ್ನಾಗಿ ಓದಿಸಿದ್ರು. ಇವತ್ತು 2 ಮಕ್ಕಳು ಗಂಡು ಮಕ್ಕಳು, 2 ಕೆಲಸದಲ್ಲೇ ಇದ್ದೀವಿ. ನಾನು ಟೀಚರ್ ಆಗಿದ್ದೀನಿ, ನನ್ನ ತಮ್ಮ ವೆಟರ್ನರಿ ಇನ್ಸ್ಪೆಕ್ಟರ್ ಆಗೋನೆ. ಕುರಿ ಸಾಕೆ ನಿಮ್ಮನ್ನೆಲ್ಲ ಸಾಕು? ಕುರಿ ಮತ್ತು ಅದೇ ಮುಳುಗಡೆ ದೋಸಿ ಬರೋದು ಅದೇ. ಅದರಿಂದ ನಮಗೆ ಅಂದರೆ ಇದು ಊಟಕ್ಕೆ ಆಗೋದು 1 ಎಕರೆದು ಭತ್ತ. ಆಗ ಬರೀ 1 ಫಸಲು ಬೆಳೀತಿದ್ದು. ಈಗಾದ್ರೆ 2 ಫಸಲು ಬೆಳೀತಿದ್ದೆ, ಆಗ 1 ಫಸಲು. ಜಮೀನು ನಿಮಗೆ 1 ಎಕರೆ? ಮೊದಲು ಹಿಂದೆ ಇದ್ದಿದ್ದು 1 ಎಕರೆ. ಈಗ ನಾವೆಲ್ಲ ಬುದ್ಧಿವಂತರ ಆದಮೇಲೆ ನಾವೆಲ್ಲ ತಗೊಂಡು ನಾವೆಲ್ಲ ಈಗಲೂ ಒಟ್ಟು ಕುಟುಂಬದಲ್ಲೇ ಇವಿ. ನಮ್ಮ ಕುಟುಂಬದಲ್ಲಿ 18 ಜನ ಇದ್ದೀವಿ. ನಮ್ಮದು ಅವಿಭಕ್ತ ಕುಟುಂಬ. ನಾನು ನನ್ನ ತಮ್ಮ ಎಲ್ಲ ಜೊತೆಲೇ ಇದ್ದೀವಿ. ನನಗೂ 2 ಗಂಡು ಮಕ್ಕಳು, ನನ್ನ ತಮ್ಮನಿಗೂ 2 ಗಂಡು ಮಕ್ಕಳೇ. ಆಮೇಲೆ ನನ್ನ ಮಗನು ಒಬ್ಬ ಪೊಲೀಸು ಇಂಜಿನಿಯರು, ಒಬ್ಬ ನನ್ನ ತಮ್ಮನ ಮಗ ಒಬ್ಬ ರೈತ ಮತ್ತು ಇನ್ನೊಬ್ಬ ಇಂಜಿನಿಯರು. ನಾವೆಲ್ಲ ಒಟ್ಟಿಗೆ ಇದ್ದೀವಿ. ಆಮೇಲೆ ಒಂದು ಕುಟುಂಬ ಒಬ್ಬ ಇಂಜಿನಿಯರ್ ಬೆಂಗಳೂರಲ್ಲಿ ಅವನ ವೃತ್ತಿಲಿ, ಇನ್ನು ಮೈಸೂರಲ್ಲಿ ಒಬ್ಬ ಪೊಲೀಸು ಮತ್ತು ಇಂಜಿನಿಯರು ಇಲ್ಲೇ ಅವರೇ ಮೈಸೂರಲ್ಲಿ. ಅಂದರೆ ಒಂದಾಗಿರೋದಕ್ಕೆ ಏನು ಕಾರಣ? ನಾವೆಲ್ಲ ಭಾಳ ತಾಳ್ಮೆಲಿವಿ ಸ್ವಾಮಿಗಳೇ. ಯಾವುದೇ ಒಂದು ಇದಿಲ್ಲ, ಯಾವುದೇ ಹೆಚ್ಚು ಕಮ್ಮಿ ಆದ್ರೂ ನಾವೇನು ಭೇದ ಭಾವ ಇಲ್ಲ, ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲ, ಎಲ್ಲರೂ ಒಂದೇ ಸಮಾನ ಹೊಡ್ಕೊಂಡೋಗಿ. ನಿಮ್ಮ ಒಟ್ಟು ಕುಟುಂಬಕ್ಕೆ ಒಟ್ಟು ಜಮೀನು ಎಷ್ಟಿದೆ? ಒಟ್ಟಿಗೆ 6.5 ಎಕರೆ ಇದೆ ಸ್ವಾಮಿಗಳೇ. 6.5 ಎಕರೆ. ಈಗ ನಿಮಗೆ ಚಿಕ್ಕಂದಿನಿಂದ ಕೆಲಸ ಮಾಡಬೇಕು ಅನ್ನೋ ಅಂದರೆ ನಮ್ಮ ಅಪ್ಪರ ಜೊತೆಲಿ ನಾನು ಅವ್ರ ಜೊತೆಲೇ ನಾನು ಹೊಸಿ ಕೆಲಸ ಮಾಡುವೆ. ನಾನು SLC ಗಂಟ ನಾವು ಹಳ್ಳಿಲೇ ಓದಿದ್ದು. ನಮ್ಮ ಹಳ್ಳಿಲೇ ಹೈಸ್ಕೂಲ್ ಇತ್ತು, ಅಲ್ಲೇ ಓದಿದ್ದು. ಆಗ ನಮ್ಮ ತಂದೆಯವ್ರ ಜೊತೆಲಿ ನಾನು ವ್ಯವಸಾಯ ಮಾಡಿಕೊಂಡು. ಏನು ಮಾಡ್ತಿದ್ರಿ? ನಾವು ಗದ್ದೆಗೆ ಏನಾರ ಹೋದಾಗ ಅವರು ಬದ ಕಟ್ಟಿದ್ರೆ ನಾವು ಅವ್ರ ಜೊತೆಲಿ ಬದ ಕಟ್ಟವು, ಬದ ಕೊಟ್ಟಾಗ ನಾವು ಕೊಟ್ಟವು. ಆಮೇಲೆ ಕುರಿ ಮೇಯ್ಸಕ್ಕೆ ಹೋದಾಗ ಅವ್ರ ಜೊತೆಲಿ ನಾವು ಕುರಿ ಮೇಯ್ಸವು. ಈಗೆಲ್ಲ ಅಭ್ಯಾಸ ನಮಗೆ ವ್ಯವಸಾಯದಲ್ಲಿ ಅನುಭವ ಇದೆ. ನಿಮ್ಮ ತಂದೆ ಏನಾರು ಹೇಳೋರ ನಿಮಗೆ, ಮಗ ಹೌದು ವ್ಯವಸಾಯ ಸಾಕು, ನೀನೆಲ್ಲರೂ ಕೆಲಸ ಹುಡುಕು ಅಂತ ಹೇಳೋರ? ಆಗ ಅಂದರೆ ನಮ್ಮ ತಂದೆಗಿಂತ ನಮ್ಮ ತಾಯಿ ಭಾಳ ಇದು. ನಮ್ಮ ತಂದೆ ನಾವು ಓದಿದ್ರೆ ಕೆಲಸ ಸಿಕ್ಕದಪ್ಪ, ಬೇಡ ಆರಂಭನೆ ಮಾಡೋ ಅಂತ ನಮ್ಮ ತಂದೆನವರು. ಆದರೆ ನಮ್ಮ ತಾಯಿ ಏನೇ ಆದರೂ ಸ್ಕೂಲಿಗೆ ತಪ್ಪಿಸ್ಕೊಬಿಡಕನಪ್ಪ, ಹೋಗು ಚೆನ್ನಾಗಿ ಓದು ಅಂತ ಹೇಳೋರು. ಆಮೇಲೆ ನಮಗೆ ಒಬ್ಬರು ಒಳ್ಳೆ ಗುರುಗಳು ಸಿಕ್ಕಿದ್ರು ಸ್ವಾಮಿಗಳೇ, ರಾಮಪ್ರಸಾದ್ ಅಂತ. ಅವರು ಮನೆಗೆ ಬಂದು ನಮಗೆ, ಅಮ್ಮ ಇವನು ಚೆನ್ನಾಗಿ ಓದ್ತಾನೆ, ಇವನು ಯಾವಾಗಲೂ ಸ್ಕೂಲ್ ಬಿಡಿಸ್ಬೇಡಿ, ನಿಮ್ಗೆ ಎಷ್ಟೇ ಕಷ್ಟ ಆದರೂ ಓದಿಸಿ, ಇವನ್ನ ಚೆನ್ನಾಗಿ ಕೆಲಸ ಗ್ಯಾರಂಟಿ ಓದ್ತಾನೆ ಅಂತ ಹೇಳಿದ್ರು. ಮಾತ್ರ ಇವತ್ತು ನಾವು ರಾಮಪ್ರಸಾದನ್ನು ದೇವರು ಅಂತ ನಮ್ಮ ಮನೇಲಿ ಎಲ್ಲರೂ, ನಮ್ಮ ತಂದೆನೇ ಇರ್ಬೋದು, ನಮ್ಮ ತಾಯಿನೇ ಇರ್ಬೋದು, ನಾನೇ ಇರ್ಬೋದು, ನಾವು ಅವ್ರನ್ನ ಪೂಜ್ಯ ಭಾವದಿಂದ ನಾವು ಕಾಣ್ತಾ ಇದ್ದೀವಿ ಸ್ವಾಮಿಗಳು. ಏನು ಪಾಠ ಮಾಡೋರು ಅವ್ರು ನಿಮಗೆ? ಅವರು ನಮಗೆ ಸೈನ್ಸು ಮತ್ತು ಮ್ಯಾಥ್ಸ್ ತಗೋತಿದ್ರು ನೋಡಿ. ಅವರ ಏನು ತಗೋತಿದ್ರು ಅದೇ ನಾನು ಅದನ್ನೇ ತಗೊಂಡು ಇವತ್ತು ಕ್ಲಾಸಲ್ಲಿ ಹೆಚ್ಚಿಗೆ ಪಾಠ ಮಾಡ್ತೀನಿ. ಅಂದರೆ ಶಾಲೆಯ ಶಿಕ್ಷಕರು ನಿಮ್ಮ ಕುಟುಂಬದವರ ಮನ ಒಲಿಸಿದ್ರ ಪರಿಣಾಮವಾಗಿ ಓದಿದ್ರಿ, ಓದ್ಬಿಟ್ಟು ಶಿಕ್ಷಕರಾದೆ. ಆಯಿತು ಗೌಡ್ರೆ, ಶಿಕ್ಷಕರಾದಾಗ ವ್ಯವಸಾಯ ಕಡೆಗಣಿಸಿದ್ರ ಅಥವಾ ಅದ್ರ ಜೊತೆಗೆ ವ್ಯವಸಾಯ? ಇಲ್ಲ, ನಾನು ಊರ ಪಕ್ಕಕ್ಕೆ ನಾನು ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ. ನಾನು ಬೆಳಗಿನ ಜಾವ ಎದ್ದು ನಾನು ಮೊದಲು ಗದ್ದೆಗೆ ಹೋಗಿ ಎಲ್ಲೆಲ್ಲಿ ಏನೇನಿದೆ ನೋಡಿಕೊಂಡು, ಆಮೇಲೆ ನಮ್ಮ ತಂದೆಗೆ ಹೇಳಿದೆ, ಅಪ್ಪಾಜಿ ನನ್ನ ಸಂಬಳ ಮಾತ್ರ ನಾನು ತೆಗೆಯೋದು ಬೇಡ, ನಾನು ಒಟ್ಟಿಗೆ ಒಂದೇ ಸಲ ತಗೊಂಡು ನಾವು ಏನಾರ ಒಂದೊಂದು ಬದುಕು ಮಾಡ್ತಾ ಇರೋಣ, ಸುಮ್ಮನೆ ಹಾಳು ಮಾಡೋದು ಬೇಡ ಅಂತ ಹೇಳಿದೆ. ನಮ್ಮ ತಾಯಿ ಅದಕ್ಕೆ ಭಾಳ ಹೊತ್ತು ಕೊಟ್ಟರು. ಅಪ್ಪ ಆಯಿತು, ದುಡ್ಡನ್ನೇ ತೆಗಿಬೇಡಕ್ಕನೋ ಬ್ಯಾಂಕಲ್ಲಿ, ಒಟ್ಟಿಗೆ ಯಾವುದಾದ್ರೆ ಒಂದು ಜಮೀನು ಬಿದ್ದಾಗ ಮಾಡ್ಕೊಳಕ್ಕಾಯ್ತದೆ ಅಂದ್ಬಿಟ್ಟು ಆಗ ನಾವು ಒಂದು 5.25 ಎಕರೆ 5.5 ಎಕರೆ ತಗೊಳ್ಳೋಕ್ಕೆ ಅನುಕೂಲ ಆಯಿತು ಸರ್.
ನಿಮ್ಗೆ ಶಿಕ್ಷಕರಾಗಿ ಬಂದ ಸಂಬಳದಿಂದ ಜಮೀನ್ ಖರೀದಿ ಮಾಡ್ದು. ಊಟ ತಿಂಡಿಗೆ ಅಪ್ಪ ಅವನೇ? ಅದೇ ಇತ್ತಲ್ಲ, ಮನೇಲಿ 1 ಎಕರೆ ಗದ್ದೆ ಇತ್ತಲ್ಲ, ಅದರಲ್ಲೇ ನಾವು ಬೆಳೆಯವು, ಚೆನ್ನಾಗಿ ತಿನ್ನವು. ಓಕೆ. ಅಂದ್ರೆ ನೀವು ಶಿಕ್ಷಕ ವೃತ್ತಿ ಜೊತೆಗೇನೆ ವ್ಯವಸಾಯ ಮಾಡ್ತಾ ಇದ್ರಿ ಅಲ್ವಾ? ಅಲ್ಲೂ ಕೂಡ ತಾವೇ ಹೇಳಿದ ಹಾಗೆ ವಿಜ್ಞಾನ ಮತ್ತೆ ಗಣಿತ. ಗಣಿತದಲ್ಲಿ ಎಕ್ಸ್ಪರ್ಟ್. ಅಂದ್ರೆ ನನಗೆ 90 SLC ಆಗಲೇ 73ನೇ ಇಸ್ವಿ 90 ಬಂದಿತ್ತು. ಆಮೇಲೆ TCH ಅಲ್ಲೂ ನನಗೆ 90 ಮಾಮೂಲಿ. ನೋಡಿದ್ರ ಚೆನ್ನಾಗಿ ನಮ್ಮ ಗುರುಗಳು ಅಷ್ಟೇ ಚೆನ್ನಾಗಿ ಕಲಿಸಿದ್ರು ಸರ್. ಒಳ್ಳೇದು. ಈಗ ರಾಮ್ ಪ್ರಸಾದ್ ಅವರು ನಿಮ್ಮನ್ನು ಬೆಳೆಸಿದ್ರು, ಹಾಗೆ ನೀವು ಬೇರೆ ವಿದ್ಯಾರ್ಥಿ ಬೆಳೆಸಿದ್ದೀನಿ. ಇವತ್ತು ನನ್ನ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿದ್ದಾರೆ, ಇಂಜಿನಿಯರ್ಸ್ಗಳಾಗಿದ್ದಾರೆ, ಪ್ರೊಫೆಸರ್ ಆಗವ್ರೆ. ಗಂಗೋತ್ರಿ ಪ್ರೊಫೆಸರ್, ಮೈಸೂರು ಗಂಗೋತ್ರಿಲಿ ಪ್ರೊಫೆಸರ್ ಆಗವ್ರೆ. ಎಷ್ಟೋ ಜನ ಇಂಜಿನಿಯರ್ಸು, ಅಂದ್ರೆ ಸುಮಾರು ನಿಮ್ಮ ಗುರುಗಳನ್ನ ಬ್ಯಾಂಕೆಲ್ಲ ಅವ್ರೆ. ಅವರು ನೆನ್ಕಂತಾರ? ನೆನ್ಕಂತಾರೆ, ಬರ್ತಾರೆ ನನಗೆ ಅಪಾಯಿಂಟ್ ಸಿಕ್ತಾಗ ಬಂದು ಮನೆಗೆ ಹಣ್ಣು ಶಾಲು ಎಲ್ಲಾನು ತಂದು ನನಗೆ ಕೊಟ್ಟು ನನ್ನ ಆಶೀರ್ವಾದ ತಗೊಂಡು ಹೋಯ್ತಾರೆ. ಆಯ್ತು. ನೀವು ಈಗ ರೈತರು? ಹೌದು ಹೌದು ಅಲ್ವಾ? ನಿವೃತ್ತರಾದ್ಮೇಲಿಂದ ಪೂರ್ಣ ಪ್ರಮಾಣ ರೈತೆ ಅಲ್ವೇ? ಹೌದು. ಈಗ ಎರಡೂ ವೃತ್ತಿನ ತಾಳೆ ಹಾಕಿದ್ರೆ ಯಾವುದ್ರಲ್ಲಿ ಹೆಚ್ಚು ನೆಮ್ಮದಿ ಇದೆ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಮಕ್ಕಳ ಜೊತೆಲೇ ನಾವು ಯಾವಾಗಲೂ ಕಾಲ ಕಳೀತಿದ್ದಾಗ ಅದು ಒಳ್ಳೆ ನಮಗೆ ಕೊಡ್ತಿತ್ತು. ಈಗಲೂ ನಿವೃತ್ತಿ ಆದಮೇಲೆ ಏನಪ್ಪ ಅಂತಂದರೆ, ಈಗ ನಾವು ಪ್ರತಿದಿನ ನಾನು ಬೆಳಗಿನ ಜಾವ ಹೋಗಿ ನಾನೇ ನೆಟ್ಟಿದ್ದ ಗಿಡಗಳನ್ನ ನೋಡಾಗ ನಮಗೆ ಖುಷಿ ಆಯ್ತದೆ. ಈಗ ನಾನು 3 ಎಕರೆಗೆ ತೆಂಗಿನ ಗಿಡ ಬೆಳೆಸಿದ್ದೀನಿ. ಆಮೇಲೆ 1.5 ಎಕರೆಗೆ ಅಡಿಕೆ ಇದೆ. ಈಗ ಪ್ರಾರಂಭ ಆಗಿದೆ ಎಲ್ಲ ಫಸಲು ಬರೋಕ್ಕೆ. ಅಂದರೆ ಎಲ್ಲ ಗಿಡಗಳು ಭಾಳ ಚೆನ್ನಾಗಿವೆ. ಆಮೇಲೆ ಹಣ್ಣಿನ ಗಿಡಕ್ಕೆ ಎಲ್ಲ ಥರದ ಹಣ್ಣಿನ ಗಿಡಗಳನ್ನು ಬೆಳೆದಿದ್ದೀನಿ. ನಾನು VC ಫಾರಮ್ ಟ್ರೈನಿಂಗ್ ಹೋಗಿದ್ದೆ. ನನಗೆ ಯಾವಾಗ ಅಂದರೆ ನಂದು ರಿಟೈರ್ಡ್ ಆದಮೇಲೆ ನಮ್ಮ ಸ್ನೇಹಿತರು ಬಸವರಾಜು, ಆಮೇಲೆ ಸೋಮಣ್ಣ, ಇವರೆಲ್ಲ ಒಂದು ಸ್ನೇಹಿತರು ಸಿಕ್ಕಿದ ಮೇಲೆ ನಮಗೆ ಬನ್ನಿ ತರಬೇತಿಗೆ ಹೋಗೋಣ, 1 ವಾರ ಟ್ರೈನಿಂಗ್ ಇದೆ ಮಂಡ್ಯ VC ಫಾರಮಲ್ಲಿ ಅಂತ ಹೇಳಿದ್ರು. ಆಗ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಕೆಲವರು ಪ್ರತಿಭಾವಂತ ರೈತರು ನನಗೆ ಸ್ನೇಹ ಆದರು. ಅವ್ರ ತೋಟ ಎಲ್ಲ ನೋಡ್ಕೊಬಂದೆ. ಈಗ ಉದಾಹರಣೆಗೆ ಸಾಲಿಗ್ರಾಮ್ ತಾಲೂಕು, ಅಲ್ಲಿ ನಟರಾಜ್ ಅಂತ ಒಬ್ಬರು ಕೆಡಗಾದರು, ಅವರು ಮೆಣಸಿನ ತೋಟ ಮಾಡಿದರು. ಅದು ನೋಡಿ ನನಗೆ ಬಹಳ ಖುಷಿಯಾಯಿತು. ಅದೇ ರೀತಿ ಆಮೇಲೆ ಗುಡುಗ್ನಳ್ಳಿ, ಅಕ್ಕಿಯಾಬಳೊಬ್ಳಿ ಗುಡುಗ್ನಳ್ಳಿ ಅಂತ, ಆ ಗುಡುಗ್ನಳ್ಳಿಲಿ ಪ್ರಸನ್ನ ಅಂತ ಅವರು ತೋಟ ಮಾಡಿದರು. ಅವ್ರ ತೋಟದಲ್ಲಿ ಎಲ್ಲ ಥರದ ಹಣ್ಣಿನ ಗಿಡಗಳು, ತೆಂಗಿನ ಗಿಡಗಳು, ಅಡಿಕೆ ಗಿಡಗಳು ಎಲ್ಲ ನೋಡಿ ನನಗೆ ಒಂಥರ ಪ್ರೇರಣೆ ಆಯಿತು. ಏನಾದ್ರು ಮಾಡಿ ನಾನು ತೋಟ ಮಾಡಿ ನಮ್ಮ ಮಕ್ಕಳಿಗೆ ನಾಳೆ ಒಂದು ಒಳ್ಳೆ ಭವಿಷ್ಯವನ್ನು ಕೊಡಬೇಕು ಮಕ್ಕಳಿಗೆ ಅಂತ ಹೇಳಿ ನಾನು ತೋಟ ಮಾಡಬೇಕು ಅಂತ ಅವತ್ತೇ ನಿರ್ಧಾರ ಮಾಡಿ, ಯಾವತ್ತು ಸುಮಾರು 2016ರಲ್ಲಿ ನಾನು ರಿಟೈರ್ಡ್ ಆಯಿತು. 2017ರಲ್ಲಿ ನಾನು ಆ ಪ್ರಯತ್ನ ಮಾಡಿದೆ, ತೀರ್ಮಾನ ತಗೊಂಡೆ. ಜಮೀನು ಖರೀದಿ ಮಾಡಿದ್ದೆ ಯಾವಾಗ ತಾವು? ಅಂದರೆ ನಾನು ಅಪಾಯಿಂಟಲ್ಲಿ ಇದ್ದಾಗಲೇ ಖರೀದಿ ಮಾಡಿದೆ. ಅವಾಗ ಏನು ಬೆಳೆ ಬೆಳೀತಿತ್ತಿಲ್ವ? ಭತ್ತ ಬೆಳೀತಿದ್ದು ಅಷ್ಟೇ. ಭತ್ತದಿಂದ ಏನೂ ಆದಾಯ ಆಯ್ತಿದ್ದಿಲ್ಲ. ಅಲ್ಲ, ಈಗ ಭತ್ತ ಅಂದ್ರೆ ನೀರಿಗೆ ಏನು ವ್ಯವಸ್ಥೆ? ನೀರಿಗೆ ನಮಗೆ ನೀರಾವರಿನೇ, ಕಾಲುವೆ ನೀರಾವರಿ. ಯಾವ ಕಾಲುವೆ? ಅದು ಮಂದಗೆರೆ ಕಾಲುವೆ ಅಂತ ನಮ್ಮಲ್ಲಿ ಹರಿತದೆ. ಯಾವಾಗಲೂ ನೀರು ಅಂದರೆ ಸಮ್ಮರಲ್ಲಿ ಇಲ್ಲ, ಇನ್ನು ಬಾಕಿ ಟೈಮಲ್ಲಿ ಹರಿತದೆ. ಅಂದ್ರೆ ಮಂದಗೆರೆ ನಾಲೆ ನೀರು, ಹೇಮಾವತಿ ನೀರು ಅಲ್ವೇ? ಅದರಲ್ಲೂ ಒಂದು ಬೆಳೆ ಭತ್ತ ಬೆಳೀತಿದ್ದು. ವಿದ್ಯಾವಂತರು. ಭತ್ತ ಆದಾಯ ಇಲ್ಲ ಅಂತಿರಲ್ಲ ಸರ್? ಅದು ಖರ್ಚು ಕೂಲಿಗಳು ಜಾಸ್ತಿ ಸರ್. ಈಗ ಒಂದು ಆಳು ಕರಿಬೇಕು ಅಂತ ಅಂದರೆ ಅವ್ರಿಗೆ 500 ರೂಪಾಯಿ ದುಡ್ಡು ಕೊಡಬೇಕು. ಆಮೇಲೆ ಅವ್ರಿಗೆ ಬೆಳಿಗ್ಗೆ ಹೊತ್ತು ಎಣ್ಣೆ ಕೊಡಬೇಕು, ರಾತ್ರಿ ಹೊತ್ತು ಎಣ್ಣೆ ಕೊಡಬೇಕು. ಆಮೇಲೆ ಅಲ್ಲ, ನೀವೇ ತುಂಬ ಜನ ಇದ್ರಲ್ಲ, ಮಾಡ್ಕೋಬಹುದು. ಎಲ್ಲ ಡ್ಯೂಟಿಲಿ ಕೆಲಸದಲ್ಲಿದ್ರಲ್ಲ ಎಲ್ಲ. ಈಗ ನನ್ನ ಮಗ ಒಬ್ಬನೇ ಮನೇಲಿರೋದು. ನನ್ನ ತಮ್ಮನು ವೆಟರ್ನರಿ ಇನ್ಸ್ಪೆಕ್ಟ್ರು. ಅಲ್ಲ, ಈಗ ಕೂಲಿ ಕೊಟ್ಟು ಮಾಡಿದ್ರೆ ಭತ್ತ ಆದಾಯ ಇಲ್ಲ ಅಂತ? ಆದಾಯ ಇಲ್ಲ ಸ್ವಾಮಿಗಳೇ. ನೀವೇ ಮಾಡಿದ್ರೆ ಆದಾಯ ಇದೆಯಾ? ಆದಾಯ ಇದೆ. ಈಗ ನಿಮ್ಮ ತಂದೆ ಕಾಲದಿಂದ ಭತ್ತ ಬೆಳೀತಿದ್ದೀರಿ? ಭತ್ತ ಬೆಳೀತಿದ್ದು 2 ಲಕ್ಷಕ್ಕೆ ನಾವು ಭತ್ತ ಮಾರದೆ, ಅದೇ ದೊಡ್ಡ ಕೆಲಸ ಆಗಿತ್ತು ಸರ್ ಆಗ. ಅಲ್ಲ, ನಿಮ್ಮ ತಂದೆ ಕಾಲದಲ್ಲಿ ಭತ್ತ ಬೆಳೆಯಕ್ಕೂ ಈಗ ನೀವು ಬೆಳೆಯಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಅಂದರೆ ಆಗ ಯಾವುದ ರೋಗನೂ ಬತ್ತಿತ್ತಿಲ್ಲ, ಬರೀ ನಾವೇನು ಕೆಮಿಕಲ್ಸ್ ಏನು ಉಪಯೋಗಿಸ್ತಿತ್ತಿಲ್ಲ ಆಗ ನಾವು ಎಲ್ಲ ಸಾವಯವ ಕುಪ್ರಿ ಅಂದರೆ ಮನೆ ಗೊಬ್ಬರ ಬಳಸ್ಕೊಂಡು ವ್ಯವಸಾಯ ಮಾಡ್ತಿದ್ರು. ಆಗ ಯಾವುದೇ ಒಂದು ರೋಗ ಬತ್ತಿತ್ತಿಲ್ಲ. ಆದರೆ ಈಗ ಹೊಸ ತಂತ್ರಜ್ಞಾನ ಬಂದಮೇಲೆ ನಾವು ಕಾಂಪ್ಲೆಕ್ಸನ್ನು ಜಾಸ್ತಿ ಬಳಸಕ್ಕೆ ನಿಂತ್ಕೊಂಡು ಈಗ ರೋಗಗಳು, ಆಮೇಲೆ ಕಳೆಗಳು ಇವೆಲ್ಲ ಜಾಸ್ತಿ ಆಗೋದು. ಇಳುವರಿ ಈಗ ಹೋಲಿಸಿದ್ರೆ ಹೇಗೆ ಅನ್ಸುತ್ತೆ? ಆಗ ಅಂದರೆ ಇಳುವರಿ ಆಕಿಂತ ಈಗ ಜಾಸ್ತಿ ಇದೆ. ಇಳುವರಿ ಚೆನ್ನಾಗಿದೆ. ಆದರೆ ತಳಿ ಇವತ್ತೂ ಚೆನ್ನಾಗಿದೆ ಇವತ್ತು. ಈಗಲೂ ಭತ್ತ ಬೆಳಿತೀರಾ? ಈಗಲೂ ಭತ್ತ ಬೆಳಿತೀನಿ. ನಮಗೆ VC ಫಾರಮ್ನವರು ಪ್ರತಿ ವರ್ಷ ನೋಡಿ, ಈ ವರ್ಷ ನನಗೆ KRH 4
ಮತ್ತು KRH11 ಅಂತ ನೀವೇ ಬೆಳೀರಿ ಅಂದ್ಬಿಟ್ಟು ಫ್ರೀಯಾಗಿ ನಮಗೆ 3 kg ಭತ್ತ ಕೊಟ್ಟಿದ್ರು. ಅಂದರೆ ಬಿತ್ತನೆ ಮಾಡಿ ಅಂತ. ನಾವು ಈಗ ಹಾಗೆ ಹಾಕಿ ಈಗಲೇ ನಾಟಿ ಮಾಡ್ದೋ ಅದೆಲ್ಲ ಫೋಟೋ ತೆಗ್ದು ಅವ್ರಿಗೆ VC ಫಾರಮ್ನವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಆಮೇಲೆ ಅವರು ಮೊದಲು ನನಗೇನಾಗಿದ್ರು ಕೊಟ್ಟವ್ರು, ಈಗ ನೋಡ್ತಾವ್ರೆ. ಆಮೇಲೆ ಮೊದಲು ನನಗೆ ಅಳಸಂದೆ, ಉದ್ದು, ಹೆಸರು ಇವೆಲ್ಲ ಕೊಟ್ಟಿದ್ರು ಫ್ರೀಯಾಗಿ. ಹಾಗೆ ನಾವು ತರಬೇತಿಗೆ ಹೋದಾಗ ಅವ್ರು ಹೇಳಿದರು, ನೀವು ಚೆನ್ನಾಗಿ ಬೆಳೆಯೋ ರೈತರಿಗೆ ನಾವು ಫ್ರೀಯಾಗೆ ಕೊಡ್ತೀವಿ, ಬೆಳೀರಿ, ಚೆನ್ನಾಗಿ ಬೆಳೆದ್ರೆ ನಾವೇ ತಗೋತೀವಿ ಅಂತ ಹೇಳಿದರು. ಬಿತ್ತನೆ ಬೀಜೋತ್ಪಾದನೆ ಮಾಡಕ್ಕೆ ನಿಮ್ಮನ್ನು ಆಯ್ಕೆ ಮಾಡಿದ್ರಾಗ. ಆಮೇಲೆ ಬಂದು ನೋಡಿದ್ರು, ಎಲ್ಲ ಚೆನ್ನಾಗಿತ್ತು. ಆಮೇಲೆ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ರು ರೈತರನ್ನ. ಅವರು ಬೆಳೆದಿದ್ರಲ್ಲ ಉದ್ದು, ನಾವು ಬೆಳೆದಿಲ್ಲ ಉದ್ದು, ಅದನ್ನು ಗಿಡನ ಕಿತ್ತಿ ತೋರಿಸಿದ್ರು. ನೋಡಿ ಯಾವ ಗಿಡ ಚೆನ್ನಾಗಿದೆ, ನಿಮ್ಮ ಗಿಡಗಳಿಗೂ ಈ ಗಿಡಗಳು ನೋಡಿ ಯಾವುದರಲ್ಲಿ ಫಲವತ್ತತೆ ಅಂದರೆ ಕಾಳುಗಳು ಜಾಸ್ತಿ ಇವೆ, ಗೊಂಚಲು ಜಾಸ್ತಿ ಇದೆ, ಆಮೇಲೆ ಇದರಲ್ಲಿ ಸುಂಕಿಲ್ಲ, ನೀವು ಬೆಳೆದಿರೋದ್ರಲ್ಲಿ ಸುಂಕಿದೆ, ಬರೀ ಗಿಡ ಹಬ್ಬುತ್ತದೆ ಅಷ್ಟೇ ವಿನಃ ಇದು ಗೊಂಚಲಾಗಿ ಒಂಥರ ಚೆನ್ನಾಗಿದೆ ಇದು ಗಿಡ, ನೋಡಿ ನೀವೇ ಅಬ್ಸರ್ವ್ ಮಾಡಿ ಯಾವ ಗಿಡ ಒಳ್ಳೆಯದು ಅಂತ ಆಯ್ಕೆ ಮಾಡಿ ಅಂತ ಅವ್ರಿಗೆ ರೈತರಿಗೆ ಹೇಳಿದ್ರು. ಆಗ ರೈತರು ಅವ್ರೇನು ಮಾಡಿದ್ರು, ಆಯಿತು ಈ ಸರಿ ನೆಕ್ಸ್ಟು ನಾವು ಬರ್ತೀವಿ ಸರ್, ಬಿತ್ತನೆ ಬೀಜ ಕೊಡಿ ಅಂತ ಹೇಳಿ ಅವ್ರಿಗೆ ಇದು ಮಾಡಿದ್ರು. ಆಗ ಸುಮಾರು 20 ಜನ ರೈತರನ್ನ ಕರೆಸಿ ಅಲ್ಲೇ ಒಂದು ಇದರಂಗೆ ಟ್ರೈನಿಂಗ್ ತರಬೇತಿ ಕೊಟ್ಟ. ಈಗಲೂ ಬೆಳೀತಾ ಇದ್ದೀರಾ? ಬೆಳಿತೀವಿ ಪ್ರತಿ ವರ್ಷ ಬೆಳಿತೀರಾ? ಅದೇ ತೆಂಗಿನ ತೋಟದಲ್ಲಿ ನಮಗೆ ಒಂದೊಂದು ಟೈಮ್ ಖಾಲಿ ಉಳಿತಲ್ಲ, ಆ ಖಾಲಿ ಉಳಿದಾಗ ಹಾಕ್ತೀವಿ. ಭತ್ತ ಬೆಳಿತೀರಿ, ಹಾಗೆ ಕಬ್ಬೇನಾದರೂ ಬೆಳೆದಿರೋ? ಕಬ್ಬನ್ನು ಬೆಳೆದಿದೆ ಸರ್. ನಾನು ಫಸ್ಟು ನಮಗೇನಪ್ಪ ಅಂದರೆ ಆ ಗದ್ದೆನ ನಾವು ಎಲ್ಲನೂ ಮೊದಲು 20-24 ಗದ್ದೆ ಇದ್ದೋ ಅವೆಲ್ಲನೂ ಫುಲ್ಲು ಫ್ಲ್ಯಾಟ್ ಮಾಡಿಸ್ದೆ. 1 ಎಕರೆಗೆ 5 ಅಥವಾ 6 ಗದ್ದೆ ಮಾಡಿಸ್ದೆ. ಮಾಡಿಸಾದ್ಮೇಲೆ ಬೋರ್ ತೆಗ್ಸಿ ಎಲ್ಲ ಬೋರ್ ಪೈಪ್ ಲೈನ್ ಎಲ್ಲ ಮಾಡಿಸಿ ಅದಕ್ಕೆ ಹೊಸಮಣ್ಣ ಏರಿಸಿ ಆಗ ಹೇಳ್ದೋ ನಾವು ಏರಿಸಿ ಎಲ್ಲನೂ ಮಾಡ್ದೋ. ಆಗ 1 ಎಕರೆಗೆ 119 ಟನ್ನಂಗೆ ಬೆಳೆದೆ ಸರ್. 3.5 ಎಕರೆಗೆ. ಎಷ್ಟು? 3.5 ಎಕರೆ ಅಂದರೆ ಎಕರೆಗೆ 119 ಟನ್ನಂಗೆ ರೀತಿ ಬೆಳೆದ ಸರ್. ಭಾಳ ಚೆನ್ನಾಗಿ ಬೆಳೆದಿದ್ದು. ತಳಿ ಯಾವುದು ಅಂತ? 507 ಅಂತೇನೋ ಇರಬೇಕು. ಓಕೆ. ಹೆಂಗೆ ಬೆಳೆದಿದ್ರಿ, ಏನಾರ ನೆನಪಿದೆಯಾ? ನೆನಪಿದೆ ಸರ್. 4 ತುಂಡು ಸರ್. ಮೊದಲು ಸೊಪ್ಪನ್ನು ಹಾಕ್ತೋ, ದ್ವಿದಳ ಧಾನ್ಯಗಳು ಮತ್ತು ಡಯಾಚ ಇವೆಲ್ಲ ಸೊಪ್ಪೆಲ್ಲ ಬಿತ್ತಿ ಅದನ್ನೆಲ್ಲ ಭೂಮಿಗೆ ಮಲ್ಚಿಂಗ್ ಮಾಡಿಸಿ ಅದನ್ನು ಚೆನ್ನಾಗಿ ಉಳುಮೆ ಮಾಡಿ ಹುಡಿ ಬರೋಂಗೆಲ್ಲ ನೋಡಿಕೊಂಡು ಆಮೇಲೆ 4 ಅಡಿ ಪಡೆದಂಗೆ, ನಾವು ಚಿಕ್ಕದಾಗಿ ಮಾಡಲಿಲ್ಲ, ದೊಡ್ಡದಾಗಿ 4 ಅಡಿ ಪಡೆದಂಗೆ ಬಂದಿದ್ರು ಅವರೇ. ಬಂದು ಎಲ್ಲ ತೋರಿ ಆ ಥರ ಮಾಡಿ ಅಂತ ಹೇಳಿದ್ರು. ಅದೇ ಥರ ಅವ್ರ ಥರನೇ ಮಾಡಿದ್ರು. ಅವರೇ ಫ್ಯಾಕ್ಟ್ರಿಯರೇ ಕೊಟ್ಟಿದ್ರು ನಮಗೆ ಕಬ್ಬ. ಅದನ್ನು ನೆಟ್ಟು ಆಗ ಚೆನ್ನಾಗಿ ಬೆಳೆದಿತ್ತು. ಎಲ್ಲ ಬಂದು ನೋಡಿದ್ರು, ಸುಮಾರು ಅವರ ಫ್ಯಾಕ್ಟ್ರಿಯವರು ಆಮೇಲೆ VC ಫಾರಮ್ನವರು ಬಂದಿದ್ರು ನೋಡೋಕ್ಕೆ. ನೋಡಿ ಎಲ್ಲ ಒಳ್ಳೆ ಒಂದೇ ಸರಿನ ಕಬ್ಬು ಬೆಳೆದಿದ್ದು ನೀವು ಸರ್? 3 ಫಸಲು ತಗೊಂಡ ಒಂದೇ ಇದರಲ್ಲಿ. ಮತ್ತೆ ಬೆಳಿಲಿಲ್ಲ ಅಂದರೆ ತೆಂಗಿನ ಗಿಡನೂ ಇಟ್ಬಿಟ್ಟಿದ್ದ ಸರ್ ಜೊತೆಗೆ. ಆ ತೆಂಗಿನ ಗಿಡ ಮತ್ತು ಕಬ್ಬು 2 ಜೊತೆಲಿ ಹಾಕ್ಬಿಟ್ಟಿರೋದ್ರಿಂದ ಆ ಕಬ್ಬು ಏನು ಮಾಡ್ಬಿಡ್ತು, ಚೆನ್ನಾಗಿ ಬೆಳೆದ್ಬಿಟ್ಟು ತೆಂಗಿನ ಗಿಡವನ್ನು ಹಮ್ಕಿ ಸೆಕೆಗೆ ಅವೆಲ್ಲ ಎಷ್ಟೋ ಸತ್ತೋಗ್ಬಿಟ್ಟ ಒಳಗೆರೆವು. ಇನ್ನು ಬದಿನಲ್ಲಿರೋ ಮಾತ್ರ ಬದಿಕೊಂಡು ಆಗ ನಾವೇನು ಮಾಡ್ದೋ, ತೆಂಗಿನ ಗಿಡ ಹಾಳಾಗೋಯ್ತವೆ ಅಂದ್ಬಿಟ್ಟು ಆಗ ಅದು ಕಿತ್ತಾಕ್ಬಿಟ್ಟು ಸರ್. ಕಬ್ಬು ಬೆಳೆಯನ್ನು ಬಿಟ್ಬಿಟ್ರಿ? ಕಬ್ಬು ಬೆಳೆದ್ಬಿಟ್ಟು. ಆದರೂ ಎಕರೆಗೆ 119 ಟನ್ ಅಂದ್ರೆ ಭಾಳ ಜಾಸ್ತಿನೇ. ಮಾತ್ರ ಒಳ್ಳೆ ಮಣ್ಣು ಹಾಕಿ ಎರಿಸಿದೆ ಸರ್. ನಮಗೆ ಒಳ್ಳೆ ಮಣ್ಣು ಸಿಗ್ತದೆ, ಒಳ್ಳೆ ಪಕ್ಕ. ನಮಗೆ ಒಳ್ಳೆ ಪಕ್ಕ ಇರೋದ್ರಿಂದ ಗೋಡ್ ಮಣ್ಣು ಚೆನ್ನಾಗಿ ಸಿಗ್ತದೆ. ಸುಮಾರು ಒಂದು 250 ಟ್ಯಾಕ್ಟ್ರು ಒಳ್ಳೆ ಗೋಡ್ ಮಣ್ಣು ಎರಿಸಿದೆ. ಅದರಿಂದ ಒಳ್ಳೆ ಚೆನ್ನಾಗಿ ಬೀಳ್ತು. ಓಕೆ. ಅಂದರೆ ಈಗ ಭತ್ತ ಬೆಳೆದಿದ್ದೀರಿ, ಕಬ್ಬು ಬೆಳೆದಿದ್ದೀರಿ, ತೋಟ ಮಾಡಿದ್ದೀನಿ ಅಲ್ವೇ? ಏನೇನು ಬೆಳೆ ಇದೆ ನಿಮ್ಮ ತೋಟದಲ್ಲಿ ಹೇಳ್ಬಿಡ್ಬೋದೇ? ಆಯ್ತು, ಹೇಳ್ತೀನಿ ಸರ್. ಈಗ ಮೊದಲು ಅಳಸಂದೆನೂ ಬೆಳೆದಿದ್ವಿ, ಆಮೇಲೆ ಮೆಕ್ಕೆಜೋಳ ಬೆಳೆದಿದ್ವಿ, ಆಮೇಲೆ ತೆಂಗಿದೆ, ಅಡಿಕೆ ಇದೆ, ಆಮೇಲೆ ಹಣ್ಣಿನ ಗಿಡಗಳು ಸುಮಾರು ಬೆಳೆದಿದ್ದೀನಿ. ಹೇಳಿ ಏನೇನಿದೆ ಸರ್? ನಮ್ಮ ಬದುವಿನ ಸುತ್ತ ಬೀಟೆ ಮರ, ತೇಗದ ಮರ, ನೀಲಗಿರಿ ಮರ, ಆಮೇಲೆ ಬೇವು, ಮಾವು, ನೇರಳೆ, ಹಲಸು, ನುಗ್ಗೆ, ಗೋಡಂಬಿ, ಸಂಪಿಗೆ ಇವೆಲ್ಲ ಸುತ್ತ ನೆಟ್ಟಿದ್ದೀನಿ ಸರ್. ಅದಕ್ಕೆ ಪೆಂಗ್ಸ್ನು ಹಾಕಿದ್ದೀನಿ, ಅದ್ರ ಒಳಗಡೆ ಇವೆ. ಆಮೇಲೆ 4 ತೆಂಗಿನಗಳ ಮಧ್ಯೆ ಸೀಬೆ, ಸಪೋಟ, ದಾಳಿಂಬೆ, ಆಮೇಲೆ ಬಟರ್ ಫ್ರೂಟ್, ಸೀತಾಫಲ, ಪಪ್ಪಾಯಿ, ನಿಂಬೆ,
ಮೋಸುಂಬೆ, ಸೇಬುನು ಬೆಳೆದಿದ್ದೀನಿ ಸರ್. ಸೇಬು ಇದೆ, ಚೆನ್ನಾಗಿ ಬಂದಿತ್ತು. ಈ ಸಲ 17 ಹಣ್ಣು ಬಿಟ್ಟಿತ್ತು ಸರ್. ಎಲ್ಲಿಂದ ತಂದ್ರಿ ಸೇಬಿನ? ಸರ್ ಸೇಬು ಶ್ರೀರಂಗಪಟ್ಟಣದ ಒಂದು ಗ್ರೀನ್ ನಟ್ ನರ್ಸರಿ ಅಂತಿದೆ, ಅಲ್ಲಿ ಹಣ್ಣುಗಳು ಸಿಗ್ತವೆ ಗಿಡಗಳು. ಅಲ್ಲಿಂದ ತಂದಿದ್ದೆ ನಾನು ಒಂದು 2 ಗಿಡನ. ಒಂದು ಗಿಡ ಮಾತ್ರ ಚೆನ್ನಾಗಿ ಬಿಡ್ತದೆ, ಇನ್ನೊಂದು ಗಿಡ ಇನ್ನೂ ಬಿಡಕ್ಕೆ ಪ್ರಾರಂಭ ಮಾಡಿಲ್ಲ. 17 ಸೇಬು ಬಿಟ್ಟಿತ್ತು ಸರ್. ಚೆನ್ನಾಗಿತ್ತು ಸರ್. ನಿಮ್ಮ ಮನೆಯವರಿಗೆಲ್ಲ ಎಲ್ಲ ಸರ್ ಕಾಬೂಲ್ ಸೇಬ್ನಷ್ಟೇ ಸೇಮ್ ಇತ್ತು ಸರ್. ಹೌದಾ? ಚೆನ್ನಾಗಿತ್ತು. ಎಲ್ಲ ತಿಂದು, ನಮ್ಮ ಮನೆಯವರೆಲ್ಲ ತಿಂದು. ಅಂದ್ರೆ ಬರುತ್ತೆ ನಿಮ್ಮ ಕಡೆ ಸೇಬು? ಬರ್ತದೆ ಅಂತ ಆಗುತ್ತೆ ಸರ್. ಈ ಸರಿ ನೆಕ್ಸ್ಟ್ ನೆಟ್ಟೆ ನೆಡ್ತೀನಿ ನಾನು. ಎಷ್ಟು ನೆಡಬೇಕು? ನಾನೊಂದು 40 ಗಿಡ ನೆಡಬೇಕು ಅಂತ ಮಾಡಿದ್ದೀನಿ ಸರ್. ಹೌದಾ? ಅದೇ 40 ಸರ್. ಅಲ್ಲಿ ಒಂದು ಪ್ಲಾಟ್ ಅದೇ ತೆಂಗಿನ ಗಿಡದ ಮಧ್ಯ. ಅದು ಅದಕ್ಕೇನು ನೆರಳಿನ ಅವಶ್ಯಕತೆ ಏನಿಲ್ಲ, ಅಥವಾ ಇದು ಏನಿಲ್ಲ. ನೆರಳಲ್ಲೂ ಬೆಳೀತದೆ, ಇದರಲ್ಲೂ ಬೆಳೀತದೆ ಅಂತ ಗೊತ್ತಾಯ್ತು ನನಗೆ. ಆಗ ತೆಂಗಿನ ಗಿಡದ ಮಧ್ಯೆ ಒಂದು ಎಕರೆಗೆ 40 ಗಿಡ ನೆಟ್ಟಿದ್ದೀವಲ್ಲ ತೆಂಗಿನ ಗಿಡ. ಅದಕ್ಕೆ ಈ ಜಮೀನಿಗೆ ಒಂದು 40 ಸೇಬು ಗಿಡ ನೆಡಬೇಕು ಅಂತ ನನ್ನ ಆಸೆ ಇದೆ ಸರ್. ರುಚಿಲೇನು ವ್ಯತ್ಯಾಸ ಇಲ್ಲ ಸರ್? ರುಚಿಲಿಲ್ಲ, ಭಾಳ ಚೆನ್ನಾಗಿತ್ತು ಮಾತ್ರ. ಹೌದಾ? ಏನು ನಮ್ಮ ಕಡೆನೂ ಸೇಬ್ ಬೆಳಿಬೋದು ಸರ್. ಪ್ರಯೋಗ. ಬೇಕಾದ್ರೆ ಎಷ್ಟು ವರ್ಷ ಆಯ್ತು ನಿಮ್ದು ಸೇಬ್ ನೆಟ್ಟಿ? ಸರ್ 3 ವರ್ಷ ಆಯ್ತು ಸರ್. 3 ವರ್ಷದಲ್ಲೇ ಫಸಲಿ ಬರ್ತದೆ ಅಥವಾ 2 ವರ್ಷಕ್ಕೆ ಬಂತ? 3 ವರ್ಷ ಅಂದರೆ 3 ವರ್ಷಕ್ಕೆ ಬಂದಿದೆ, 4ನೇ ವರ್ಷ ಇದು. ಹೌದಾ? ಸರಿ. 2 ಗಿಡ ಹಾಕಿದಿರಿ, 2 ಗಿಡ 40 ಗಿಡ ಹಾಕ್ತಿರಿ. ಹಾಕ್ತೀನಿ ಸರ್. ಮನೆಯಲ್ಲಿ ಏನಾದರೂ ಹಸು ಇವು ಸರ್. 5 ಹಸುಗಳಿದೆ, 2 ಹಳ್ಳಿಕಾರ ಎತ್ತುಗಳಿದೆ. ನಮಗೆ ಎತ್ತಲ ಸುಮಾರು 1 ವರ್ಷಕ್ಕೆ 1.25 ಲಕ್ಷದಷ್ಟು ನಾವು ಲಾಭನೇ ಪಡಿತೀವಿ. ಅಂದರೆ ಮೇಯಿಸ್ತೀವಿ, ಮಾರ್ತಾ ಇರ್ತೀವಿ. 15-20 ದಿವಸಕ್ಕೆ ಒಂದೊಂದ್ಸಲ ಮಾರ್ತೀವಿ. ಒಂದ್ಸರಿ ವಿವರವಾಗಿ ಹೇಳಿ ಏನದು ಅಂತ. ಸರ್ ಹಳ್ಳಿಕಾರ ಎತ್ಕೊಳ್ ತಂದಿರ್ತೀವಿ ನಾವು, ಕರುಗಳು. ಎಲ್ಲಿಂದ ತರ್ತೀರಿ? ಈ ಮನೆ ಊರಲ್ಲಿ ಹುಡುಕ್ತೀವಿ, ಚೆನ್ನಾಗಿ ಯಾರು ಮೇಯ್ಸವ್ರೆ ಅಂತ ನೋಡ್ತೀವಿ. ಅದರಲ್ಲಿ ಯಾವುದೇ ಒಂದು ಹೈಬ್ ಇರಬಾರ್ದು ಅದಕ್ಕೆ, ದನಗಳಿಗೆ. ಅಂಥವನ್ನ ತತ್ತೀವಿ ನಾವು. ಇನ್ನು ಕರುಗಳನ್ನ ಜೊತೆ ಮಾಡ್ತೀರಿ? ಇಲ್ಲ, ಕರುಗಳನ್ನ ಒಟ್ಟಿಗೆ ಜೋಡಿ ಇರೋನೇ ತತ್ತೀವಿ ನಾವು. ಜೊತೆ ಮಾಡಿರ್ತಾರೆ ಅಂಥವನ್ನ 1 ಲಕ್ಷಕ್ಕಿಂತ ಕಮ್ಮಿ ಯಾವ ತಂದಿಲ್ಲ ನಾವು. 1,20,000 50,000 ಹಿಂಗೆಲ್ಲ ತಂದಿದ್ದೀವಿ. ಆಮೇಲೆ 10,000 20,000 ಲಾಭಕ್ಕೆ ಮಾರಿದ್ದೀವಿ ಸರ್. ಅದೇನು ನಿಮ್ಗೆ ಕಾಯಿಶ್ ಬಂದ್ಬಿಟ್ಟು? ಅಂದರೆ ನನ್ನ ತಮ್ಮ ಭಾಳ ಇಷ್ಟ. ಅವನು ವೆಟರ್ನರಿ ಇನ್ಸ್ಪೆಕ್ಟರ್ ಅಲ್ವಾ, ಅವನು ಎಲ್ಲ ದನ ಕರುಗಳಿಗೆ ಎಲ್ಲ ಔಷಧಿ ಎಲ್ಲ ಕೊಡ್ತಾನಲ್ಲ. ಅವನಿಗೆ ದನ ಕರು ಅಂದರೆ ಭಾಳ ಇಷ್ಟ. ನಾನು ದನ ಕರು ಇಷ್ಟ, ಆದರೆ ಅವನು ಎಲ್ಲಕ್ಕಿಂತ ಭಾಳ ಇಷ್ಟ. ಅಂದ್ರೆ ಈಗ ಕರುನೇ ನೀವು ನಿಮ್ಮ ಮನೆಯಲ್ಲೇ ಹಸುಗಳಿವೆ. ಅವು ಇಲಾತಿ ಹಸುಗಳು, ಅವು 5 ಇರೋವು ಇಲಾತಿ ಹಸುಗಳು. ಅವನ್ನ ಹಾಲಿಗೋಸ್ಕರ ಬಳಸ್ತೀವಿ ಮತ್ತು ಗೊಬ್ಬರ, ಹಾಲು ಮತ್ತು ಗೊಬ್ಬರಕ್ಕೋಸ್ಕರ ಇಲಾತಿ ಹಸುಗಳು. ಹೌದಾ? ಅಂದ್ರೆ ನೀವು ಸುಮ್ಮನೆ ಹಳ್ಳಿಕಾರ್ ಹೋರಿಗಳನ್ನ ಜೊತೆ ಮಾಡಿರೋ ಹೋರಿ ತರ್ತೀವಿ, ಬೇಯಿಸ್ತೀವಿ, ಮಾರ್ತೀವಿ. ಎಲ್ಲಿಗೆ ಮಾರ್ತೀರಿ ಸರ್? ಅವರೇ ಬರ್ತಾರೆ ಮನೆಗೆ ಹುಡಿಕೊಂಡು. ಅಂದ್ರೆ ಈಗ ನಾವೇ ಸಂತೆಗೆ ಹೋಗಲ್ಲ. ಸಂತೆ ಕೊಟ್ಟರೆ ಲಾಸ್ ಆಯ್ತದೆ. ಅವರು ಕಳ್ಳ ಅಂತ ತಿಳ್ಕೊಂಬಿಡ್ತಾರೆ. ಆದ್ರಿಂದ ನಾವು ಅಲ್ಲಿ ಮಾರಲ್ಲ, ನಾವು ಮನೇಲೆ ಮಾರ್ತೀವಿ. ಅಯ್ಯೋ ಬಿಡೋದೇ ಇಲ್ಲ ಸರ್. 15 ದಿವಸಕ್ಕೂ ಇರೋದೇ ಕಷ್ಟ. 15 ಮಾರಾಯ್ತವೆ. ಅಂದ್ರೆ ಈಗ ನೀವು ಹೋಗ್ತೀರಾ, ತರ್ತೀರಾ, 15 ದಿವಸದಲ್ಲಿ 10,000 ರೂಪಾಯಿ ಆದಾಯ ಮಾಡ್ಕೊಂಡ್ ಬರ್ತೀವಿ. ಅವ್ರಿಗೆ ಗೊತ್ತಿರಲ್ವೇ ನಿಮಗೆ ಕೊಡೋರಿಗೆ? ಅವ್ರಿಗೂ ಹಂಗೆ ತಗೋತಾರಲ್ಲ ಸರ್, ಅವರು ಹಂಗೆ ಮಾಡ್ತಾರೆ. ಈಗ ನಾವು ತಗೋಬತ್ತೀವಲ್ಲ, ಅವ್ರಿಗೂ ನಾವು ಎಷ್ಟು ಅಂತ ಕೇಳ್ತೀವಿ ನಾವು ರೇಟ. ಈಗ ಉದಾಹರಣೆಗೆ 95,000 ಅಂತ ಹೇಳ್ತಾನೆ, ನಾವು ಒಂದು 5,000 ಹೆಚ್ಚಾಗಿ ಕೊಟ್ಬಿಟ್ಟು ತಂದಿರ್ತೀವಿ. ನಮಗೆ ಗೊತ್ತು ಇವು ಜಾಸ್ತಿ ಬಾಳ್ತವೆ ಅಂತ. ಆಗ ನೋಡ್ಕೊಂಡು ಮಾರ್ಕೋತೀವಿ. ಹೆಂಗೆ ಅದನ್ನ ಸಾಕ್ತೀರಾ ನೀವು? ಸರ್ ನಾವು ಹಿಂಡಿ ತತ್ತೀವಿ, ಆಮೇಲೆ ಪೀಡ್ಸು, ಆಮೇಲೆ ನಾವು ಮೆಕ್ಕೆಜೋಳದ್ದು ಯಾವಾಗಲೂ ನಾವು ಬೆಳೆದಿರ್ತೀವಿ. ಆಮೇಲೆ ನಮ್ಮ ಬದುಗಳಿಗೆಲ್ಲ ಹೊಸ ಮೇವುಗಳನ್ನ ಹಾಕಿದ್ದೀವಿ. ಈ ಫಾರಮ್ನಿಂದ ಕೊಟ್ಟಿದ್ರು ನಮಗೆ 4 ಥರ ಇವೇ ಹುಲ್ಲಿನ ಮೇವು ಗಿಡಗಳು. ವರ್ಷಗಟ್ಟಲೆ ಬಿಡ್ತಾರೆ. ಸರ್ ಇದು ಹೆಸರು ಗೊತ್ತಿಲ್ಲ ಮಾತ್ರ ನಮಗೆ. ಅದು ಒಂಥರ ಕೆಂಪು ಗಿಡ ಇದೆ, ಬಿಳಿ ಗಿಡ ಇದೆ, ಕೆಂಪಿದೆ, ಆಮೇಲೆ ಹುಲ್ಲು ದಬ್ಬೆ ಹುಲ್ಲು ಟೈಪ್ ಅದೇ. ಅದು ಹುಲ್ಲಿನ ಜಾತಿನೇ. ನಿಮ್ಮ ತೆಂಗಿನ ತೋಟದ ಬದು ಮೇಲೆ ಹಾಕಿದ್ದೀವಿ ಸರ್. ಅದೇ ಹುಲ್ಲು ಕೂದು ನಮ್ಮ 7 ದನಗಳಿಗೆ, ಈಗ 5 ಹಸುಗಳು ಅಂತ ಹೇಳಿದ್ನಲ್ಲ, ಹಸುಗಳಿಗೆ ಮತ್ತು 2 ದನಗಳಿಗೆ ಎಲ್ಲ ಮೇವು ಆಯ್ತದೆ. ನೀವೇನು ಜೊತೆ ಮಾಡಿ ತಂದಿರ್ತೀರಲ್ಲ, ಅದ್ರ ಕೈನಲ್ಲಿ ಹಿಂಗೆ ಕೆಲಸ ಮಾಡಿಸೋದಿಲ್ವೇ? ಮಾಡ್ತೀವಿ. ಅದ್ರಲ್ಲೂ ಉಳುಮೆನೂ ಮಾಡಿಸ್ಕೋತೀವಿ. ಯಾಕೆಂದ್ರೆ ತೋಟ ಇದು ಮಾಡಬೇಕು, ಆಮೇಲೆ ಗದ್ದೆಗೆ ಸಾಲು ಹೊಡಿಬೇಕು. ಅದಕ್ಕೆಲ್ಲ ನಮ್ಮದು ಟ್ಯಾಕ್ಟ್ರ್ ಇದೆ, ಮಿನಿ ಟ್ಯಾಕ್ಟ್ರು ಕುಬಾಟ 27 HP ಮಿನಿ ಟ್ಯಾಕ್ಟ್ರ್ ಇದೆ ತೋಟ ಉಳಕ್ಕೆ. ಆಮೇಲೆ ಒಂದು ಮಿನಿ ಟಿಲ್ಲರ್ ತಗೊಂಡಿದ್ದೀವಿ. ಆಮೇಲೆ ಒಂದು ಬ್ರಷ್ ಕಟರ್, ಚಾಪ್ ಕಟರ್, ಬ್ರಷ್ ಕಟರ್ ಎಲ್ಲ ಇದೆ. ಇಟ್ಕೊಂಡಿದ್ದೀವಿ. ನೋಡಿದ್ರಾ?
ಜೊತೆಗೆ ಎತ್ತಿನ ವ್ಯವಸಾಯನೂ ಮಾಡ್ತೀವಿ ಸರ್. ಈಗ ಒಂದು ತಿಂಗಳಿಗೆ ಒಂದ್ ಜೊತೆ ಎತ್ತನ್ನ ಖರೀದಿ ಮಾಡಿ ಮಾರ್ತೀವಿ. ಎರಡು ಜೊತೆ ಮಾರೈತವೆ ಸರ್. ಒಂದೊಂದು ಟೈಮಲ್ಲಿ 3 ಜೊತೆ ಮಾರೈತವೆ. ಆಮೇಲೆ ತಂದು ಕಟ್ಟಾಕಿ ಇರಕಿಲ್ಲ, ಆಗ್ಲೇ ಇಟ್ಕೊಂಡಿರ್ತಾರೆ. ಫುಲ್ ಫೇಮಸ್ ಆಗ್ಬಿಟ್ಟಿದ್ರ ಅನ್ಸುತ್ತೆ. ಹೌದು ಸರ್, ನಮ್ಮಲ್ಲಿ ಮಾತ್ರ ಯಾರೇ ಇರೋ ಮಾಸ್ಟರ್ ಮನೆ ಎತ್ತಿ ನೋಡಿ ಅಂತ ಹೇಳ್ತಾರೆ. ದೇವರಾಜೇಗೌಡರು ಕಟ್ಟವ್ರೆ ಅಂದ್ರೆ ಇರ್ತವೆ ಅಂತ, ಅವ್ರ ಜೊತೆಲಿ ಅವ್ರ ಮನೇಲಿ ಇದ್ದೇ ಇರ್ತವೆ ಎತ್ತುಗಳು ಅಂತಾರೆ. ಕೆಲಸ ಕಲಿಸ್ತೀರ ನೀವು? ಎಕ್ಸ್ಪರ್ಟ್ ಆಗಿ ಕಲಿಸ್ತಾರೆ ಸರ್. ಮನೇಲಿ ಎತ್ತಿನ ಗಾಡಿ ಏನಿಲ್ಲ? ಅದೇ ಎತ್ತಿನ ಗಾಡಿನೂ ಇದೆ. ಅಂದ್ರೆ ಗಾಡಿ ಕೂಡ್ತೀರಿ. ಆಮೇಲೆ ಮೇವೇರ್ಕ ಬರೋಕ್ಕೆ ನಾವು ಎತ್ತು ಗಾಡಿಲೇ ಹೋಯ್ತೀವಿ ಡೈಲಿ. ಅಂದ್ರೆ ನಿಮಗೆ ಈ ಎತ್ತುಗಳನ್ನು ಸಾಕಿ ಮಾರಾಟ ಮಾಡೋದು ಕೂಡ ಆದಾಯ? ಆದಾಯ ಇದೆ ಅಲ್ವಾ? 1 ಲಕ್ಷದ ಮೇಲೆ ಆದಾಯ ಇದೆ ವರ್ಷಕ್ಕೆ. ಹೌದಾ? ಹೌದು, ಪರವಾಗಿಲ್ಲ. ಆಯ್ತು. ಅದೆಲ್ಲ ನಿಮಗೆ ನಿಮ್ಮ ಖರ್ಚಿಗೆ? ಇಲ್ಲ ಸರ್, ಏನಿಲ್ಲ, ಆಯ್ತು. ಅಂದರೆ ಮನೆಗೆ ನಮ್ಮದು ಏನೂ ಇಲ್ಲ, ಭಗವಂತ. ಈಗ ಸರ್ ಮಾತ್ರ ಈ ವ್ಯವಸಾಯದಿಂದಲೂ ಅದೇ ಬರ್ತಾ ಇದೆ, ನಮ್ಮ ಪೆನ್ಷನ್ನು ಬರ್ತದೆ ನಮಗೂ, ಎಲ್ಲ ಚೆನ್ನಾಗಿದ್ದೀವಿ ಸರ್. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಬನ್ನಿ, ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. ಗೌಡ್ರೆ, ಹೇಳಿ. ಈಗ ನಿಮ್ ಜಮೀನ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿದ್ರಲ್ಲ, ಅಂದ್ರೆ ನೀವು ತಗೊಂಡಾಗ ಅದು ಖಾಲಿ ಜಮೀನೇ? ಇಲ್ಲ, ಅದು ಗದ್ದೆನೇ, ಗದ್ದೆಗಳು. ಅಂದರೆ ಜಾಸ್ತಿ ಗದ್ದೆಗಳಿದ್ದು, 1 ಎಕರೆಗೆ 20ರಿಂದ 24 ಇದ್ದು ಪಾತಿಗಳು. ಅದನ್ನು ಏನು ಮಾಡ್ದು ಅಂದರೆ, ಈಗ ನಾವು ತಗೊಂಡಾದ್ಮೇಲೆ ಎಲ್ಲನೂ ಒಂದು 5 ಗದ್ದೆ ಅಥವಾ 6 ಗದ್ದೆ ಮಾಡಿ ಅವೆಲ್ಲನೂ ಹೊಸದಾಗಿ ಅದಕ್ಕೆ ತೆಂಗಿನ ತೋಟ ಮಾಡೋಕ್ಕೆ, ಈ ಭತ್ತ ಬೆಳೆಯೋಕ್ಕಾದ್ರೆ ಬರೀ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಆಗ ತೋಟ ಮಾಡೋಕ್ಕೆ ನಿಂತ್ಕೊಂಡೆ ಸರ್ ನಾವು. ಅಂದರೆ ಈಗ ಬೇರೆ ಬೇರೆ ತೋಟಗಳನ್ನು ನೋಡಿದ್ರಿ? ನೋಡಿದೆ ನಾನು. ನಿಮಗೂ ನಾನು ಮಾಡಿದ್ರೆ ಇಂಥದ್ದೊಂದು ಮಾಡಬೇಕು ಅನ್ನಿಸ್ಬಿಟ್ಟಿತ್ತು. ಹೌದು ಅಲ್ವಾ? ಆಮೇಲೆ ತೆಂಗಿನ ಗಿಡ ತಿಪ್ಟೂರು ತಳಿನೇ ತಂದು ನೆಡಬೇಕು ಅಂದ್ಬಿಟ್ಟೆ ನಾನು ತಿಪ್ಟೂರು ತಳಿನೇ ನೆಟ್ಟಿದ್ದೀನಿ. ಎಲ್ಲಿಂದ ತಗೊಂಬಂದ್ರಿ ಸರ್? ಅದ ನಮ್ಮ ಸ್ನೇಹಿತರು ಒಬ್ಬರು ತಂದಿದ್ರು, ಕಿಕ್ಕೇರಿಯರು. ಅವರು ಕಿಕ್ಕೇರಿ ಮಾದೇಗೌಡರು ಅಂತ ಅವರು ಆ ಕಡೆ ಸಂಬಂಧ ಇತ್ತು ತಿಪ್ಟೂರು ಕಡೆ. ಅವರು ಒಗ್ಗಾಕಿದ್ರು ಅವ್ರ ತೋಟಕ್ಕೆ ನೆಡಕ್ಕೆ ಅಂತ. ಆಗ ನಾನು ಅವ್ರ ಹತ್ರ ತಗೊಂಡೆ ಸರ್. ಓಕೆ, ಯಾವ ರೀತಿ ತೆಂಗಿನ ತೋಟನ ಸ್ಥಾಪನೆ ಮಾಡಿದ್ರಿ ಹೇಳಿ ಒಂಚೂರು ನಿಮ್ಮ ಅನುಭವ. ಸರ್, 33 ಅಡಿಗೆ ಒಂದು ಅಂತರದಂಗೆ ಒಂದೊಂದು ಗುಂಡಿ ತೆಗೆಸ್ದೆ. ಫಸ್ಟು ಗುಂಡಿ ತೆಗೆಸ್ಬಿಟ್ಟು ಅದಕ್ಕೆ ಬೇವಿನ ಹಿಂಡಿ, ಆಮೇಲೆ ಮೊದಲು ಒಳಗಡೆ ತುಂಬಿಸ್ತು. ಆಮೇಲೆ ಒಂದು ಪೀಡನ್ ಅಂತ ಒಂದು ಕಾಳು ಬರ್ತದೆ, ಅದು ಯಾಕೆ ಅಂದರೆ ಹುಳಗಳು ಬೀಳ್ದಂಗೆ ಅಂದ್ಬಿಟ್ಟು ಅದ್ರಿಗೆ ಹಾಕಿಸಿ ಸ್ವಲ್ಪ ಮನೆ ಗೊಬ್ಬರನೂ ಹಾಕಿಸಿ ಅಡಿಕೆ, ಆಮೇಲೆ ಸ್ವಲ್ಪ ಮಣ್ಣು ಮುಚ್ಚಿಸಿ ಆಮೇಲೆ ಗಿಡ ನೆಟ್ಕೊಬಂದ ಸರ್. ಆಮೇಲೆ ಎಲ್ಲಕ್ಕೂ ಪೈಪ್ಲೈನ್ ಹನಿ ನೀರಾವರಿ ಮಾಡಿದೆ. ಫಸ್ಟು ಹನಿ ನೀರಾವರಿ ನೀರು ಸಾಲಲ್ಲ ಅಂದ್ಬಿಟ್ಟು ಆಮೇಲೆ ಗಿಡ ಇದ್ದಾಗ ಹನಿ ನೀರಾವರಿ ಮಾಡಿಸ್ದೆ. ಆಮೇಲೆ ಹನಿ ನೀರಾವರಿ ತೆಗೆದ್ಬಿಟ್ಟು ಪೂರಾ ನೀರೇ ಪೈಪ್ಲೈನ್. ನಿಮ್ಗೇನು ಗದ್ದೆ ಬೈಲ ನೀರಿಗೇನು ಸಮಸ್ಯೆ? ನೀರಿಗಿಲ್ಲ ಸರ್, ಅಂದರೆ ಬೇಸಿಗೆಲ್ ತೊಂದರೆ ಅಷ್ಟೇ. ಅದಕ್ಕೆ 3 ಬೋರ್ ತೆಗ್ಸಿದ್ದೀನಿ. 3 ಬೋರ್ನು ಒಂದೇ ಲೈನಲ್ಲಿ, ನಮ್ಮವೆಲ್ಲ ಒಂದು 5.5 ಎಕರೆ ಒಂದೇ ಲೈನಲ್ಲವೆ. ಇವೆಲ್ಲ ಒಂದು ಪ್ಲಾಟು 1.5 ಎಕರೆ, ಒಂದು ಪ್ಲಾಟ್ 1 ಎಕರೆ, ಇನ್ನೊಂದು 3.5 ಎಕರೆ ಇದೆ. ಅವಕ್ಕೆಲ್ಲ ಒಂದೇ ಲೈನ್, ಒಂದಕ್ಕೂ 300 ಮೀಟ್ರ್ ಅಂತರ ಇರ್ಬೋದು ಅಷ್ಟೇ. ಸರಿ. ಆ ಪೈಪ್ಲು ಒಂದೇ ಪೈಪ್ಲೈನ್ ಮಾಡಿದ್ವಿ, ಒಂದೇ ತಾವು ಮೋಟ್ರವೆ, ಎಲ್ಲ ಒಂದೇ ತಾವು ಆನ್ ಮಾಡ್ತೀವಿ. ಅಲ್ಲಿ ಆನ್ ಮಾಡಿದ್ರೆ ಯಾವ್ದು ಬೇಕಾದ್ರೂ ವಾಲಲ್ಲಿ ನಾವು ತಿರ್ಸ್ಕೊಂಡು ನಾವು ಇದು ಮಾಡ್ಕೊತೀವಿ. ಆದರೂ ಹನಿ ನೀರಾವರಿ ಮೂಲಕ ಬೇಸಿಗೆನಲ್ಲಿ ನೀರು ಕೊಡೋದು ಒಳ್ಳೇದು ಅನ್ಸಲ್ವೇ? ಅಂದರೆ ನೀರು ಸಾಲಲ್ಲ ಸರ್. ಗಿಡ ತೆಂಗಿನ ಗಿಡ ದೊಡ್ಡ ಗಿಡ ಆದ್ವಲ್ಲ, ಮೊದಲು ಚಿಂಕ್ ಗಿಡ ಇದ್ದು ಅವಕ್ಕೆ ನಡೆಯೋದು. ಆದರೆ ಜಾಸ್ತಿ ಅಂದರೆ ಬೋರ್ನಲ್ಲಿ ಕರೆಂಟ್ ಟೈಮು ಅಷ್ಟು ಪ್ರವರ್ ಕೊಡೋಕ್ಕಿಲ್ವಲ್ಲ ಅವರು. ಹಾಗೆ
ಪವರು ನೀರು ಕಟ್ಬಿಡ್ತೀರಿ, ಒಂದು ಸಲ ತುಂಬಿಸ್ಬಿಡ್ತೀವಿ ಸರ್. ಒಂದು ಸಲ ತುಂಬಿಸಿದ್ರೆ 10 ದಿನಗಂಟ ನಮಗೆ ಆ ಗದ್ದೆಗೆ ನೀರು ಬೇಕಾಗಿಲ್ಲ. ಓಕೆ. ಇನ್ನು ನಾವು ಬೇರೆ ಬೇರೆ ಹಾಸ್ಕೋತಾ ಇರ್ತೀವಿ. ಈಗ ತೆಂಗು ಎಷ್ಟು ವರ್ಷದ್ದು? ಈಗ ಉಳ್ಕೊಂಡಿರೋವು 6 ವರ್ಷ. ಅವು ಬಿಡ್ತಾವೆ ತೆಂಗು. ಒಳ್ಳೆ ಒಂದು ಗೊನೆಯಲ್ಲಿ 30ರಿಂದ 35 ಕಾಯಿ ಬಿಡ್ತಾವೆ. ಆಮೇಲೆ ಅವೆಲ್ಲ ಗೊನೆ ಕಸ್ಕೊಬಿಡ್ತಿದ್ದೋ ಭಾರ ತೂಕ ಆಗಿ. ಅದಕ್ಕೆ ಈಗೇನು ಪ್ಲಾನ್ ಮಾಡ್ದು ಅಂದರೆ ಎಳ್ನೀರು ಬರ್ತಾರಲ್ಲ, ಎಳ್ನೀರಿಗೆ ಕೊಟ್ಬಿಡ್ತಾವೆ ಸರ್. ಎಳ್ನೀರು 40 ರೂಪಾಯಿ ನನಗೆ ರೇಟ್ ಇತ್ತು, ಒಳ್ಳೆ ಕೊಡ್ತಾ ಇದ್ವಿ. ಎಳ್ನೀರೇ ಕೊಟ್ಬಿಡ್ತೀವಿ? ಎಳ್ಳೆ ಕೊಟ್ಬಿಡ್ತೀವಿ. ಈಗ ತೆಂಗು ಎಷ್ಟಿದೆ ಒಟ್ಟು? ಸರ್ ಒಂದು 160 ಇದೆ ಸರ್. 160 ತೆಂಗು, ಎಲ್ಲ 6 ವರ್ಷದವು? ಎಲ್ಲ 6 ವರ್ಷದವಿಲ್ಲ. ಈ ಕೆಲವು ಸತ್ತೋದ ಅಂತ ಹೇಳಿ ನೋಡಿ, ತೆಂಗಿನ ಗಿಡ ದಿಕ್ಕಬಿಟ್ಟು ಈಗ ಒಂದು ಬೇರೆ ಹಾಕಿದ್ರೆ ಬೇರೆ ಹಾಕಿ ಒಂದು 100 ಇರ್ಬೋದು ಸರ್. 100 ಆಯ್ತು. ಈಗ ಅಡಿಕೆ ಎಲ್ಲ ಹಾಕಿದಿರಿ? ತೋಟದಲ್ಲೇ ಒಂದು ಮನೆ ಕಟ್ಟಿದ್ದೀನಿ. ಅಲ್ಲಿ ಸುಮಾರು ಒಂದು 600 ಅಡಿಕೆ ಗಿಡ ಇದೆ. ಈ ವರ್ಷ ಫಲ ಬಿಡ್ತಾವೆ. ಅದನ್ನ ಎಲ್ಲಿಂದ ತಂದ್ರಿ ಅಡಿಕೆನ? ಅಡಿಕೆ ಪ್ರಸನ್ನ ಅಂತ ಒಬ್ಬರು ಗುಡುಗ್ನಳ್ಳಿ ಪ್ರಸನ್ನ ಅಲ್ಲ, ಅವ್ರ ಹತ್ರನೇ ತಗೊಂಡ್ರು ಸರ್. ಹೌದೇ? ಗೋಟ್ ತಗೊಂಡ್ರ ಸಸಿ? ಇಲ್ಲ ಸಸಿನೇ ತಗೊಂಡು. ಅದನ್ನ ಏನ್ ಅಂತರದಲ್ಲಿ ನಾಟಿ ಮಾಡ್ಕೊಂಡ್ರಿ? ಸರ್ ಅವನ್ನ 9 ಅಡಿ ಅಂತರದಲ್ಲಿ ಅದನ್ನು ಗುಂಡಿ ತೆಗ್ಸಿ ಅದೇ ತರ ಬೇವಿನ ಹಿಂಡಿ ಮತ್ತು ಈ ಪೀಡನ್ನೆಲ್ಲ ಹಾಕಿ ಮನೆ ಗೊಬ್ಬರ ಹಾಕಿ ಅವನ್ನು ಅದೇ ತರ ಬೆಳೆತು. ಮಾತ್ರ ಬಹಳ ಚೆನ್ನಾಗಿವೆ ಸರ್. ನಮ್ಮಲ್ಲಿ ಯಾವುದೇ ರೋಗ ಇಲ್ಲ. ಬೆಳೆದಿದ್ದಾರೆ ಸರ್ ನಟರಾಜ್ ಅಂತ ಅಲ್ಲಿಂದ ತಂದೆ ನಾನು. ಆಮೇಲೆ ನಾನು ಸುತ್ತ ಸಿಲ್ವರ್ ಅಂತ ಹೇಳಿದ ನೋಡಿ, ಆ ಸಿಲ್ವರ್ ನೆಟ್ಟಿ ಆಮೇಲೆ ತೇಗನು ನೆಟ್ಟಿದೆ ಸುತ್ತವ. ಅದಕ್ಕೆ ಏನು ಮಾಡಿದೆ ಅಂದರೆ ಅವರು ಗಿಡಕ್ಕೆ ಹಬ್ಸಿದ್ರು. ಅದೇ ಥರ ನಾನು ಗಿಡಕ್ಕೆ ಹಬ್ಬಿಸ್ಬೇಕು ಅಂದ್ರೆ ಅವ್ರ ತವೇ ನಟರಾಜ್ ಅವ್ರ ಥರನೇ ಗಿಡ ತಗೊಬಂದೆ. ಒಂದು ಗಿಡಕ್ಕೆ 30 ರೂಪಾಯಿ ನನಗೆ ತಗೊಬಂದು ನಾನು ಅವಕ್ಕೆಲ್ಲ ಪಾತಿ ಎಲ್ಲ ಮಾಡಿ ನೆಟ್ಟಿದ್ದೀನಿ. ನೆಟ್ಟಿದ್ದೀವಿ ಸರ್. ಹೌದೇ? ಭಾಳ ಚೆನ್ನಾಗಿದೆ ಗಿಡ. ಚೆನ್ನಾಗಿ 2 kg 3 kg ಬಿಡ್ತಾರೆ ಈಗ. ಹೌದೇ? ಒಂದೊಂದು ಗಿಡ 2 kg 3. ನಿಮ್ಮ ಮನೇಲಿ ಹಂಗಾರೆ? ಇಲ್ಲ, ಕೊಂಡಕ್ಕಿಲ್ಲ. ಆಮೇಲೆ ನಮ್ಮ ಮಕ್ಕಳಿಗೂ ಎಲ್ಲ ಕಟ್ ಕಳಿಸ್ತೀವಿ. ಅಕಸ್ಮಾತ್ ನಮ್ಮ ನಂಟರುಗಳಿಗೂ ಸಸಿ ಕಟ್ ಕಳಿಸ್ತೀವಿ ಬಂದಾಗ. ಏಲಕ್ಕಿ ಏನಾರು ಹಾಕಿದ್ದೀರಾ? ಸಗಿ ಏಲಕ್ಕಿ ಹಾಕಿಲ್ಲ. ಹಾಕಿಲ್ಲ. ಹಾಕಿದೆ, ಸತ್ತೋಗ್ಬಿಡ್ತು. ಅದು ಪ್ರಯತ್ನ ಮಾಡ್ತೀನಿ. ಈಗ ಅಡಿಕೆ ತೋಟದಲ್ಲಿ ಬೇರೆ ನೀವು ಗಿಡಗಳು ಹೇಳಿದ್ರಲ್ಲ, ಅವನ್ನೆಲ್ಲ ಗಿಡ ಹಾಕಿದೀವಿ ಸರ್. ಎಲ್ಲ ಥರದ ಹಣ್ಣಿನ ಗಿಡಗಳೇ ಎಲ್ಲ ಥರದ ಹಣ್ಣು ಗಿಡಗಳವೆ. ಅಂದ್ರೆ ನಿಮ್ಗೆ ಆಸೆಯೋ? ನನ್ನ ಮಕ್ಕಳಿಗೆ ನನಗಿಂತ ನನ್ನ ಮಕ್ಕಳು ಬಂದಾಗ, ನನ್ನ ಮೊಮ್ಮಕ್ಕಳು ಬಂದಾಗ ಅವಕ್ಕೆ ತೋಟ ಅಂತ ಅಂದಾಗ ಖುಷಿ ಬರಬೇಕು. ಅವು ಬಂದು ತೋಟದಲ್ಲಿ ಆಟ ಆಡಿಕೊಂಡು ಹಣ್ಣೆಲ್ಲ ತಿನ್ಕೊಂಡು ಹೋಗ್ಬೇಕು ಅನ್ನೋದು ನನಗೆ. ಯಾಕೆಂದರೆ ನಾನು ಸ್ಕೂಲಲ್ಲಿ ಮಕ್ಕಳ ಜೊತೆಲಿ ನಾನು ಹೆಚ್ಚಿಗೆ ಪ್ರೀತಿಯಿಂದ ಬೆಳೆದಾಗ ಅವು ಖುಷಿ ಆಗೋದಲ್ಲ. ಅದನ್ನು ನೋಡ್ಕೊಂಡು ಈ ಥರಲ್ಲೂ ಮಾಡಬೇಕು ಅಂದ್ಬಿಟ್ಟು ನನ್ನ ಆಸೆಯಿಂದ ನೆಡ್ತಾ ಇದ್ದೀನಿ. ಲೆಕ್ಕದ ಮೇಷ್ಟ್ರು ನೀವು? ಹೌದು ಅಲ್ವೇ ದೇವರಾಜ? ವ್ಯವಸಾಯದ ಲೆಕ್ಕನೂ ಚೆನ್ನಾಗಿ ಬರೀತೀರಾ? ಬರ್ತೀನಿ ಸರ್. ನಾನು ಏನೇ ಒಂದು ಆದರೂ ಲೆಕ್ಕ ಬರಿತಾ ಇರ್ತೇನೆ ಸರ್. ಬರಿತೀರಿ ಅಲ್ವೇ? ಆಯ್ತು. ಈಗ ಕುಟುಂಬದ ಲೆಕ್ಕ ನೀವೇ ಬರೆಯೋದು? ಬರಿತೀನಿ ಸರ್. ಏನ್ ಬಂತು ಏನು ಹೋಯ್ತು? ಈಗ ಹೇಗೆ ಲಾಭದಲ್ಲಿದ್ದೀರೋ ಆದಾಯದಲ್ಲಿದ್ದೀರೋ? ಅಲ್ಲಿಲ್ಲ ಸರ್, ಲಾಭದಲ್ಲೇ ಇವಿ. ಅಲ್ಲ, ನಿಮ್ಮ ಪೆನ್ಷನ್ ದುಡ್ಡು ಬಿಟ್ಬಿಡಿ. ಅದು ಬಿಡಿ. ಇಲ್ಲ, ಲಾಭದಲ್ಲೇ ಇವಿ. ವ್ಯವಸಾಯದಲ್ಲಿ ಲಾಭನೂ ಅದೇ. ಹೌದಾ? ಹೆಂಗ್ ಬರ್ತದ ಆದಾಯ ಸರ್? ತೆಂಗಿನಲ್ಲಿ ಈಗ ನಾವು 3 ತಿಂಗಳಿಗೆ ಒಂದ್ಸಲ ಮಾರ್ತೀವಿ. 3 ತಿಂಗಳಿಗೆ ಒಂದ್ಸಲ 1000ದಂಗೆ ಈಗ 40 ಸಾವಿರ ಬರ್ತದೆ ತೆಂಗುಂದು. ಆಮೇಲೆ ಅಡಿಕೆದು ಈ ವರ್ಷದಿಂದ ಪ್ರಾರಂಭ ಆಗದೆ. ಅದು ಒಂದು ಕನಿಷ್ಠ ಅಂದರೆ 2 ಲಕ್ಷ ಈ ವರ್ಷ ಪ್ರಥಮ 2 ಲಕ್ಷ ಸಿಗ್ತದೆ. ಆಮೇಲೆ ನಮ್ಮ ಸ್ನೇಹಿತರೊಬ್ಬರು ಹಾಕವ್ರೆ 6 ಲಕ್ಷ ಆಗಿದೆ 1 ಎಕರೆಗೆ. ನಿಮ್ದು ಹೇಳಿ? ನನ್ನ ಆ ಪ್ರಕಾರ ನಮ್ಮದು ಅವ್ರ ಥರನೇ ಗಿಡ. ಅವರ ಇದರಲ್ಲೇನು ಬರ್ಬೋದು ನಿಮ್ಮದು ಅಂತ. ಅಂದರೆ ಈ ಸಲ ಪ್ರಥಮ ಬಿಡ್ತಾ ಇರೋದ್ರಿಂದ ಅಂಥ ಗೊನೆಗಳು ಇದಿಲ್ಲ. ಬೇರೆ ಆದಾಯದ ಮೂಲ ನಿಮ್ಮದು ವ್ಯವಸಾಯದಲ್ಲಿ? ಇದಾಗ್ತೀವಿ ಸರ್. ಭತ್ತನೂ ಬೆಳ್ಕೊತೀವಿ ನಮ್ಮ ಊಟಕ್ಕೆ 2 ಎಕರೆಗೆ. ಆಮೇಲೆ ಅದೇ 2 ಎಕರೆ ಪೂರ್ತಿ ನಿಮಗೆ ಬೇಕಾ? ಅಂದರೆ ನಮಗೂ ಒಂದು 18 ಜನ ಇವೆಲ್ಲ ಸರ್. ಎಲ್ಲರ ಮನೆಗೂ ಕಳಿಸ್ತೀವಿ? ಎಲ್ಲರಿಗೂ ನಾವು ಇದು ಮಾಡ್ತೀವಲ್ಲ. ಸಂತೋಷ. ಆಮೇಲೆ ಇದು ಮೆಕ್ಕೆಜೋಳ ಬೆಳಿತೀವಿ. ಮೆಕ್ಕೆಜೋಳ 1 ಎಕರೆಗೆ ಕನಿಷ್ಠ ಅಂದ್ರೆ 40 ಕ್ವಿಂಟಲ್ ಮೇಲೆ ಬೆಳಿತೀವಿ ಸರ್. ಬೇಸಿಗೆ ಫಸಲಲ್ಲಿ ಅದು ನಾವು ವರ್ಷಕ್ಕೆ 2 ಎಕರೆ 3 ಎಕರೆಗೆ ಹಾಕ್ತೀವಿ. ಅದು ಬರ್ತದ ಅದೇ. ಅದು ಒಂದು 2,000 ಹಂಗೆ ಹೋದ್ರೂ ನಮಗೆ 80,000 2 ಲಕ್ಷದ ಗಂಟೆ ಸಿಗ್ತದೆ. ಓರಿ ಜೊತೆ ಮಾರ್ತೀವಿ. ಅದು ಆದಾಯ ಅದೇ ಅಲ್ವಾ? ಈಗ ಹೈನುಗಾರಿಕೆ ಬಗ್ಗೆ ಹೇಳಿ. ಹೈನುಗಾರಿಕೆಯಲ್ಲಿ ನಮ್ಗೆ ಹಸು. ಹೌದು ಸರ್. 5 ಹಸುನಲ್ಲಿ ಹಾಲು ಹಾಕ್ತೀವಿ. ಅದು ಏನಾಗಿದೆ ಅಂದರೆ ನಮ್ಮ ಒಬ್ಬಳು ಮನೇಲಿ ರೈತ ಅಲ್ವಾ, ಅವನು ರೈತ ನೆಡ್ತೀಯಲ್ವ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಅದು ಏನೇ ಬಂದರೂ ನೀನೇ ಮಡಿಕೊಂಬಿಡು, ನಿನ್ನ ಮಕ್ಕಳು ಓಸೋಕ್ಕೆ ಮಾಡೋಕ್ಕೆ ಎಲ್ಲ ನೀನೇ ಇಟ್ಕೊ ಅಂತ ಹೇಳ್ಬಿಟ್ಟು ಈಗ ಅವಳು ಎಷ್ಟೇ ಹಸುನ ಹಾಲು ಬಂದರೂ ಅದನ್ನು ನಾವು ಬಳಸ್ಕೊಳಕ್ಕಿಲ್ಲ, ಎಲ್ಲ ಅವಳಿಗೆ ಕೊಟ್ಬಿಡ್ತೀವಿ, ಅವಳೇ ಇಟ್ಕೊತಾಳೆ. ಹೌದೇ? ಅದರಿಂದ ನಮ್ಮ ಮನೇಲಿ ಏನಾಗದೆ ಅಂದರೆ ಯಾವುದೇ ಒಂದು ಬಿರುಕು ಬರ್ದಂಗೆ. ಈಗ ಅವರು ಒಬ್ಬ ಇಂಜಿನಿಯರು,
ಅವನ ಹೆಡ್ತಿ ಅವನ ಸಂಬಳ ಅವ್ರು ಮಡಿಕತ್ತಾರೆ. ಸರಿ. ಈಗ ಅವನು ಪೊಲೀಸು, ಅವನ ಹೆಡ್ತಿ ಅವನ ಸಂಬಳ ಅವ್ರು ಮಡಿಕತ್ತಾರೆ. ಈಗ ಇನ್ನೊಬ್ಬ ಅವನು ಇಂಜಿನಿಯರು ಅವನು ಮಡಿಕತ್ತಾರೆ. ಈಗ ಇವಳು ನನಗೇನು ಇಲ್ವಲ್ಲ ಇಲ್ಲಿ ಅಂತ ಅನ್ನೋದು ಬರೋದು ಬೇಡ. ಆ ದೃಷ್ಟಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆಯವರು ನೀವು ಮೇಷ್ಟ್ರು ನಿಮ್ಮ ಸಂಬಳ ಮಡಿಕತ್ತ ಈಗ ಪಾಪ ಬೇಕಲ್ಲ, ಹಂಗಾಗಿ ನಾಳೆ ನಮ್ಮ ಮಾವ ಏನು ನನಗೇನು ಕೊಡೋಕ್ಕಿಲ್ಲ ಅನ್ನೋದು ಬೇಡ, ನೀನು ಅದು ಬಂದು ದುಡ್ಡೆಲ್ಲ ನೀನೇ ಮಡಿಕೋ ಅಂದ್ರೆ ಅವರೇ ಕೆಲಸ ಮಾಡ್ಕೊಂತಾರ. ಅದಕ್ಕೆ ಏನೇನು ಬೇಕೆಲ್ಲ ಇಲ್ಲ ನಾವು ಮಾಡ್ಕೊಡ್ತೀವಿ, ಮಾಡ್ಕೊಡ್ತೀವಿ. ಆದರೆ ದುಡ್ಡು ಮಾತ್ರ ನಾವು ತಗೊಳ್ಳಲ್ಲ. ಅವಳ ಅಕೌಂಟ್ಗೆ ಹೋಯ್ತದೆ, ಅವಳ ಅಕೌಂಟ್ಗೆಲ್ಲ ಇರ್ತದೆ. ಒಳ್ಳೆ ತೀರ್ಮಾನ ನೋಡಿ. ಅಂದ್ರೆ ಸಂಸಾರ ಹೊಡಿಬಾರ್ದು, ಆಮೇಲೆ ಈ ಬಿರುಕು ಬರಬಾರ್ದು ನಮಗೆ ಅನ್ನೋದೊಂದು ದೃಷ್ಟಿಲಿ ನಾವು ಆ ಥರ ಮಾಡ್ತಾ ಇದ್ದೀವಿ. ಮನೆಗೆ ಹೋದಾಗ ನಿಮಗೆ ಚೆನ್ನಾಗಿ ಉಣ್ಣಕ್ಕೆ ಇಲ್ಲ, ಅಯ್ಯೋ ಎಲ್ಲ ಸೊಸೆಯರು ಭಾಳ ದೂರಿಯಾಗಿ ನೋಡ್ಕೋತಾರೆ ಸರ್. ಹೌದಾ? ಈಗ ಹೈನುಗಾರಿಕೆ ಬಗ್ಗೆ ಹೊಸ ಹೇಳಬೇಕಿತ್ತು. ಮೇವು ಏನೇನು ಬೆಳ್ಕೊಂತೀರಿ ಸರ್? 4 ಥರ ಮೇವು ಬೆಳೆದಿದ್ದೀವಿ ಹೇಳಿದ್ರಿ. ಅದನ್ನ ಬೆಳಿಗ್ಗೆನೆ ಕುಯ್ಕೊಂಡ್ಬಿಡ್ತೀವಿ ಒಂದು ಗಾಡಿ ತುಂಬ. ಮನೇಲೆ ಕಟ್ಟಾಕ್ತೀವಿ, ನಾವೇನು ಹೊರಗಡೆ ಕಟ್ಟಾಗಲ್ಲ. ಎಲ್ಲ ಚಾಪ್ ಕಟರ್ ಅದೇ, ಅದರಲ್ಲಿ ಕಟ್ ಮಾಡ್ಕೋತೀವಿ. ಕಟ್ ಮಾಡಿ ಎಲ್ಲಾನು ತುಂಬಿಡ್ತೀವಿ. ಮಧ್ಯಾಹ್ನ ಒಂದ್ಗಳಿಗೆ ರೆಸ್ಟ್ ಕೊಡ್ತೀವಿ. ಅವಕ್ಕೆ ಮೇವು ಹಾಕಲ್ಲ. ಕೊಟ್ಟಿಗೆ ಚೆನ್ನಾಗಿ ಕಟ್ಕೊಂಡಿದ್ದೀವಿ, ಭಾಳ ಚೆನ್ನಾಗಿದ್ದೀವಿ ಸರ್. ಹೌದಾ? ಗಾಳಿ ಬೆಳಕು ಎಲ್ಲ ಬರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅದೇ ಸಪ್ರೇಟು. ನಮ್ಮ ಮಕ್ಕಳೆಲ್ಲ ಇಂಜಿನಿಯರ್ ಅಲ್ಲ, ಅವರೇ ಒಂದು ಪ್ಲ್ಯಾನ್. ಎಲ್ಲನೂ ಈಗ ಮಿಷನ್ ಉಳಕ್ಕೂ ಸುದ, ಕಬ್ಬು ಉಳಕ್ಕೂ ಸುದ ಅವರೇ ಮಾಡ್ಕೊಂಡಿದ್ರು. ಟಿಲ್ಲರಲ್ಲಿ ಆ ಕಬ್ಬನ ಪಟದೊಳಗೆ ಉಳಬೇಕು, ಆ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ರು. ಆಮೇಲೆ ನಮ್ಮಲ್ಲಿ ಯಾವುದೇ ಒಂದು ರಿಪೇರಿ ಬಂದರೂ ಅವರೇ ಬಂದು ಮಾಡ್ಬಿಟ್ಟು ಹೊರಟಿದ್ದಾರೆ. ಒಬ್ಬ ಮೆಕ್ಯಾನಿಕ್ ಇಂಜಿನಿಯರು, ಒಬ್ಬ ಎಲೆಕ್ಟ್ರಾನಿಕ್ ಇಂಜಿನಿಯರು. ನೋಡಿದ್ರ ಎಲ್ಲ ಯಾವುದೇ ಮನೇಲಿ ಸೋಲಾರ್ ಇರ್ಬೋದು, ಗೀಸರ್ ಇರ್ಬೋದು, ಆಮೇಲೆ ಇರ್ಬೋದು, ಎಲ್ಲಾನು ಅವರೇ ರೆಡಿ ಮಾಡ್ಬಿಟ್ಟು ಹೊರಟೋಯ್ತಾರೆ. ಪರವಾಗಿಲ್ಲ, ಓದಿಸಿದ್ಕು ಸಾರ್ಥಕ ಆಗಿದೆ ಸರ್. ಅಲ್ವೇ? ಈಗ ಹೈನುಗಾರಿಕೆನಲ್ಲೂ ಆದಾಯ ಇದೆ. ಅದೇ ಬೇಕಾದಷ್ಟು. ಅದೇ ಎಷ್ಟು ಲೀಟ್ರ್ ಹಾಲು ಹಾಕ್ಬೋದು ಸರ್ ಒಂದು ದಿವಸಕ್ಕೆ? ನಮ್ಮಲ್ಲಿ ಈಗ 2 ಕರಿತವೆ, 10 ಲೀಟ್ರ್ ಹಾಕ್ತೀವಿ ಸರ್. ಬೆಳಿಗ್ಗೆ 10, ಸಾಯಂಕಾಲ 10. ಹಾಲು ಕರಿಯೋದೆಲ್ಲ ಯಾರು? ನಮ್ಮ ಸೊಸೆನೇ ಕರಿತದೆ. ಆಮೇಲೆ ನಮ್ಮ ನಾದ್ನಿ ಅವರೇ ಒಬ್ಬರು, ನಮ್ಮ ತಮ್ಮನ ಹೆಂಡತಿ, ಅವರು ಕರೀತಾರೆ. ಆಮೇಲೆ ನಮ್ಮ ಮಗನೂ ಕರೀತಾನೆ. ಮಿಷಿನ್ ಏನು ಮಡಿಕೊಂಡಿಲ್ಲ? ಇಲ್ಲ ಸರ್, ಮಿಷಿನ್ ಮಡಿಕೊಂಡಿಲ್ಲ ಹಾಲು ಕರಿಯೋಕ್ಕೆ. ಇಲ್ಲ. ಅಂದರೆ ಡೈರಿ ಸಮೀಪದಲ್ಲಿ ಹತ್ರ ಏನಿದೆ? ನಿಮ್ಮೂರಲ್ಲೇ ಇದೆಯಾ? ಇದೆ. ಒಳ್ಳೆಯವರು ಡೈರಿ ಚೆನ್ನಾಗಿ ನಡೆಸ್ತಾರೆ. ಡೈರಿ ಒಳ್ಳೆ ಇದಾಗಿ, ಅದರಲ್ಲಿ ದುಡ್ಡು ಕಾಸಲ್ಲಿ ಏನಿಲ್ಲ, ವಾರಕ್ಕೂ ದುಡ್ಡು ಎಲ್ಲ ಇದು ಮಾಡಿಕೊಡ್ತಾರೆ. ಮನೇಲಿ ಹುಟ್ಟಿರೋ ಕರುಗಳೇನು ಮಾಡ್ತೀರಿ ಸರ್? ಕರುಗಳನ್ನ ಬೆಳೆಸ್ತೀವಿ, ಮಾರ್ತೀರಾ? ಒಂದೊಂದಕ್ಕೆ 40,000ದಂಗೆ ಮಾರ್ತೀವಿ ಸರ್. ಒಂದೊಂದು ಕರು ಒಂದೊಂದ್ಸಲ 70,000 ಮಾಡಿದ್ದೀವಿ. ನೀವು ಮಡಿಕಂತೀರಾ ಅಥವಾ ಅವ್ರಿಗೆ ಕೊಡ್ತೀರಾ? ಯಾರಿಗೆ ದುಡ್ಡ? ಆ ದುಡ್ಡು ಮಾತ್ರ ನಮಗೆ, ಹಾಲನ್ನು ಮಾತ್ರ ಅವಳಿಗೆ. ಸರಿ. ಅಂದರೆ ನಿಮ್ಮ ಮನೆಯಲ್ಲಿ ಹುಟ್ಟುವಂತಹ ಹೆಣ್ಕರುಗಳನ್ನ ಹಸು ಮಾಡಿ ಮಾರ್ತೀರಾ ಅಲ್ವಾ? ಈಗ ಹೋರಿ ಜೊತೆ ಹಾಕಿ ಮಾರ್ತೀರಿ? ಹೋರಿ ಜೊತೆನೆ ತತ್ತಿರ್ತೀವಿ, ನಾವೇನು ಜೊತೆ ಮಾಡಲ್ಲ. ಆಯ್ತು, ಸಂತೋಷ. ಈಗ ವ್ಯವಸಾಯ ಚೆನ್ನಾಗಿದೆ ಅಂತ? ವ್ಯವಸಾಯ ಸೂಪರ್ ಆಗಿದೆ ಸರ್. ಅಲ್ವಾ? ಈಗ ನಿವೃತ್ತರಾದ್ಮೇಲೆ ವ್ಯವಸಾಯದ ಕೆಲಸ ಮಾಡೋದಕ್ಕೆ ನಿಮಗೆ ಸ್ವಲ್ಪ ಶ್ರಮ ಇಲ್ಲ? ನಾನು ನೋಡ್ಕೋತೀನಿ ಅಷ್ಟೇ, ನನ್ನ ಕೈಲಿ ಏನು ಕೆಲಸ ಮಾಡಿಸಲ್ಲ. ಮೇಲುಸ್ತುವಾರಿ ಏನು ಬೇಕೋ, ಗೊಬ್ಬರ ಬೇಕಾ ಅಥವಾ ಇನ್ನೇನಾರ ಯಾವ್ದಾರ ಬೇಕಾದ್ರೆ ತಂದ್ಕೊಡೋದು, ಅಥವಾ ಅವ್ರಿಗೆ ಊಟ ಗೀಟ ತಗೊಂಡೋಗಿ ಕೊಡೋದು, ಅಂಥ ಕೆಲಸ ಮಾಡ್ತೀನಿ ಅಷ್ಟೇ. ನಾನೇನು ಕೆಲಸ ಮಾಡಲ್ಲ. ಅದೇ ಕೆಲಸ ಅಲ್ವೇ? ಅಷ್ಟು ಮಾಡ್ತೀನಿ. ಯಾರು ಒಬ್ರು ನೋಡ್ಕೊಳ್ಳೋರು ಇರಬೇಕು ವ್ಯವಸಾಯಕ್ಕೆ. ಹೌದೌದು. ಪ್ರತಿ ಮಾತ್ರ ಬೆಳಿಗ್ಗೆ ಸಾಯಂಕಾಲ ಹೋಗಿ ನಾನು ಒಂದು ರೌಂಡ್ ನೋಡ್ಕೊಬತ್ತೀನಿ ಸರ್ ತೋಟ. ಅಲ್ಲಿ ಯಾವ ಭಾಗದಲ್ಲಿ ಏನು ನೆಡ್ಬೋದು, ಅಕಸ್ಮಾತ್ ಖಾಲಿ ಜಾಗ ಉಳ್ಕೊಂಡಿರ್ತದೆ, ಅಥವಾ ಈ ಜಾಗದಲ್ಲಿ ಇಂಥದ್ದು ನೆಟ್ಟರೆ ನಾಳೆ ಭವಿಷ್ಯ ಒಳ್ಳೇದಾಯ್ತದೆ ಅನ್ನೋದನ್ನು ಆ ಥರ ಮಾಡ್ತೀನಿ ಸರ್. ನೀವೇ ಹಿರಿಯರ ನಿಮ್ಮ ಮನೆಗೆ? ನಾನೇ ಹಿರಿಯನು ಸರ್. ಹೌದಾ? ನಿಮ್ಮ ಮಾತು ಎಲ್ಲರೂ ಕೇಳ್ತಾರೆ. ನಿಮ್ಮ ತಂದೆ ತಾಯಿ ತೀರೋಗವ್ರೆ. ಈಗ ನೀವು ಇಡೀ ಕುಟುಂಬದ ಯಜಮಾನ ಅಲ್ವೇ? ಈಗ ನಿಮ್ಮ ತೀರ್ಮಾನದಂಗೆ ವ್ಯವಸಾಯ ನಡ್ಕೊಂಡು ಹೋಯ್ತಾ ಇದೆ. ಸಂತೋಷ. ಮುಂದಕ್ಕೆ ಇನ್ನು ಏನೇನು ಮಾಡಬೇಕು ಅಂತೀರಿ? ಆಮೇಲೆ ಚಕ್ಕೆ ಗಿಡ ನೆಟ್ಟಿದ್ದೀನಿ ಸರ್. ಅದು ಫಸ್ಲ ಬತ್ತಾದೆ, ಈ ವರ್ಷದಿಂದ ಕಟ್ ಮಾಡಬೇಕು. ಅದನ್ನು ಚಕ್ಕೆ ತೆಗಿಬೋದು, ಮತ್ತು ಅದನ್ನು ಅದೇ ಎಲೆಗಳನ್ನ ಪೌಡ್ರ್ ಮಾಡ್ತಾರಂತೆ. ಆ ಪೌಡ್ರ್ ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಆ ಚಕ್ಕೆ ಮತ್ತು ಎಲೆನ ರೆಡಿ ಮಾಡಿಕೊಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ವ್ಯವಸಾಯದಲ್ಲಿ ಏನೇ ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನೀವು ತೀರ್ಮಾನ ತಗೊಂಡ್ರು ನೀವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾತಾಡಿ ತಗೊಂತೀರಾ? ಹೌದು ಸರ್. ಇಲ್ಲ ಸರ್, ನಾವೆಲ್ಲ ಕೂತ್ಕೋತೀವಿ ಸರ್. ನೈಟು ನಾವೇನೇ ಒಂದು ಮಾಡ್ಬೇಕಲ್ಲಿ, ಒಂದು ಜಮೀನು ತಗೋಬೇಕಲ್ಲಿ, ಅಥವಾ ಒಂದು ಏನೇ ಒಂದು ಮಾಡ್ಬೇಕಲ್ಲಿ, ದುಡ್ಡು ಕಸು ವ್ಯವಹಾರ ಮಾತಾಡ್ಬೇಕಲ್ಲಿ, ನಾವು ಇಂಥ ದುಡ್ಡು ಇಷ್ಟದೆ ಹಿಂಗದೆ
ಏನು ಮಾಡೋದು ಅಥವಾ ಏನಾದ್ರು ಮಾಡಬೇಕಾದ್ರೆ ನಾವೆಲ್ಲ ಕೂತ್ಕೊಂಡೇ ತೀರ್ಮಾನ ತಗೊಂಡೋಗ್ತೀವಿ. ಈಗ ಜಮೀನೆಲ್ಲ ನೀವು ಚೆನ್ನಾಗಿರುವಂಗೆನೆ ಎಲ್ಲ ಅವ್ರವ್ರ ಹೆಸರಿಗೆ ಮಾಡಿಬಿಟ್ಟಿದ್ದೀರಾ ಅಥವಾ ಎಲ್ಲ ನಿಮ್ಮ ಹೆಸರಲ್ಲಿ? ಇಲ್ಲ ಸರ್, ನನ್ನ ಆದ್ನಿ ಹೆಸರಲ್ಲಿ ಅರ್ಧ ಇದೆ. ಈಗ ಅವಳ ಹೆಸರಲ್ಲಿ ಸುಮಾರು ಒಂದು 3-4 ಎಕರೆ ಇದೆ. ಇನ್ನು ನಮ್ಮಿಬ್ಬರು ಜಾಯಿಂಟ್ ಹೆಸರಲ್ಲಿ ನಮ್ಮ 1.25 ಎಕರೆ ಅಂತ ಹೇಳಿ ನೋಡಿ, ಅದು ನನ್ನ ತಮ್ಮ ನನ್ನ ಹೆಸರಲ್ಲಿದೆ. ಇನ್ನೂ ಹೊಸ್ದಾಗಿ ತಗೊಂಡು ಈಗ ರಿಟೈರ್ಡ್ ಆದಮೇಲೆ ಆಗ ನನ್ನ ಹೆಸರಲ್ಲಿದೆ. ಓಕೆ, ಅಂದರೆ ಮುಂದಿನ ದಿನದಲ್ಲಿ ಏನೋ ಸಮಸ್ಯೆ ಇಲ್ಲ ನೋಡ್ಕೊತಾ ಇದ್ದೀವಿ ಅಲ್ವಾ? ಒಟ್ಟು ಕುಟುಂಬ ಇರೋದು ನಿಮಗೆ ವ್ಯವಸಾಯಕ್ಕೆ ಅನುಕೂಲ ಆಗಿದೆ ಅಂತ ಅನಿಸ್ತಾ? ಭಾಳ ಅನುಕೂಲ ಇದೆ. ಈಗ ಇನ್ನೊಬ್ರು ಅಡುಗೆ ಮಾಡ್ಬೇಕನ್ನಿ, ಇಬ್ಬರು ಬೇಕಾಗಿತ್ತು, ಈಗ ಒಬ್ಬರು ಅಡುಗೆ ಮಾಡ್ಕೋತಾರೆ. ಆಮೇಲೆ ಈಗ ಒಬ್ಬರು ಮನೇಲಿ ನೋಡ್ಕೊಂಡ್ರೆ ಒಬ್ರು ಗದ್ದೆಯಲ್ಲಿ ನೋಡ್ಕೋತಾರೆ. ಈಗ ಆಳುಗಳು ಕರ್ಕೊಂಡೋಗ್ತೀವಿ ಕೆಲಸ ಮಾಡೋಕ್ಕೆ. ಆಗ ಒಬ್ರು ಹೆಂಗಸರು ಮನೇಲಿ ಇರ್ತಾರೆ, ಇನ್ನೊಬ್ರು ಗದ್ದೆಯಲ್ಲಿ ತೋಟ ಅವ್ರ ಜೊತೆಲಿ ಕೆಲಸ ಮಾಡಿಸ್ತಾರೆ. ಒಟ್ಟಿಗಿದ್ರೆ ಭಾಳ ಒಳ್ಳೇದು. ಅಂದರೆ ನಮ್ಮ ಜನ ಈಗ ಇಡಕ್ಕೆ ಇಷ್ಟಪಡೋಕ್ಕಿಲ್ಲ. ಸ್ವಂತ ಮನೆನಾ? ಹೌದು ಸರ್, ಊರಲ್ಲಿ ಒಂದಿದೆ, ತೋಟದಲ್ಲಿ ಒಂದು ಮಾಡ್ದ ಸರ್. ಹೌದಾ? 2 ಮನೆಯಲ್ಲಿ ಒಟ್ಟಿಗೆ ಇರ್ತೀವಿ ಅಲ್ವಾ? ತೋಟದಲ್ಲಿ ಹೋದಾಗ ಅಲ್ಲಿರ್ತೀವಿ, ಇಲ್ಲಿ ಮನೇಲಿ ಇದು ಮಾಡಿ ಎಲ್ಲ ಓದೈತೆ. ಮತ್ತೆ ಅಂದರೆ ಇವರು 3 ಫ್ಯಾಮಿಲಿ ಎಲ್ಲ ಬೆಂಗಳೂರು ಮೈಸೂರಲ್ಲಿ ಇರೋದ್ರಿಂದ ಎಲ್ಲ ಖಾಲಿ ಇರ್ತದೆ. ಆತ್ಮೀಯ ಕೇಳುಗರೆ, ನೂತನವಾಗಿ ಆರಂಭವಾಗಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯ ಹಾಗೂ ಆಕಾಶವಾಣಿ ಮೈಸೂರು ಇವರ ಸಹಯೋಗದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖಿನಂದು ಬುಧವಾರ ಬೆಳಗ್ಗೆ 11 ಗಂಟೆಗೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ ಏರ್ಪಾಡಾಗಿದೆ. ಯುವ ಶಕ್ತಿಗೆ ಮುನ್ನಡೆಯಲು ಬೇಕು ಕೃಷಿ ದೀವಿಗೆ. ಅಂದೇ ಮೇವು ಮೆಲುಕು ಬಾನುಲಿ ಸರಣಿಯ ಸಮಾರೋಪ ಸಮಾರಂಭವೂ ನಡೆಯಲಿದೆ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಬನ್ನಿ, ಭಾಗವಹಿಸಿ. ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಕೋಲ್ಮನ್ ಸಭಾಂಗಣದಲ್ಲಿ ಸೆಪ್ಟೆಂಬರ್ 3ನೇ ತಾರೀಖು ಬುಧವಾರ ನಡೆಯಲಿದೆ ಕೃಷಿ ದೀವಿಗೆ ಬಾನುಲಿ ಸರಣಿಯ ಉದ್ಘಾಟನಾ ಸಮಾರಂಭ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ನೀವು ಬನ್ನಿ, ಸ್ನೇಹಿತರನ್ನು ಕರೆತನ್ನಿ. ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ, ಕೃಷಿ ಸಾಧಕರಾಗಲು. This message is from UNESCO in collaboration with Akashvani. Climate and the economy. The global economy still runs heavily on fossil fuels, 31% from oil, 27% coal, and 25% natural gas. In contrast, clean energy sources like hydro, solar, wind, and bioenergy account for just 17%. With reserves projected to last decades, we face a paradox. Continued reliance will worsen climate impacts, yet transitioning away is urgent. Unchecked climate change could cost the world far more than acting now. Decoupling emissions from economic growth is key, without compromising water, food, or energy security. Green development and clean technologies can drive job creation, especially for the youth. Here's a cool fact. Oceans hold vast untapped kinetic energy that could meet future energy needs. ಸಂತೋಷ ದೇವರಾಜಗೌಡ್ರೆ, ಹೆಚ್ಚಿನ ಮಾಹಿತಿ ಏನಾದರೂ ನಿಮ್ಮಿಂದಲೇ ಪಡಿಬೇಕು ಅಂತ ಆದರೆ ನಮ್ಮ ಕೇಳುಗರು ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? ಹೇಳ್ತೀನಿ ಸರ್, ದಯಮಾಡಿ ಕನ್ನಡದಲ್ಲಿ ಹೇಳಿ. 9164457668. ಇನ್ನೊಂದು ಸರಿ ಹೇಳ್ತೀರಾ? 9164457668. ಇನ್ನೂ ಒಂದು ಸರಿ ಹೇಳ್ಬಿಡಿ. ಆಯ್ತು, ಹೇಳ್ತೀನಿ. 9164457668. ಒಳ್ಳೆಯದು ದೇವರಾಜಗೌಡ್ರೆ, ಇದುವರೆಗೂ ನಿಮ್ಮ ಸಮಗ್ರ ಬೇಸಾಯದ ಅನುಭವಗಳನ್ನು ಹಾಗೆ ಒಟ್ಟು ಕುಟುಂಬದ ಆನಂದವನ್ನು ಬಹಳ ಸೊಗಸಾಗಿ ನಮ್ಮ ಜೊತೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಲಿ, ಚೆನ್ನಾಗಿರಿ. ನಮಸ್ಕಾರ. ನಮಸ್ಕಾರ.